ಒತ್ಕೊಳತ್ತಾನೆ ಫ್ರೆಂಡ್ಸ್ ಬೆಡ್ಶೀಟ್ ಇದು ಹಾಸಿಗೆ ಮೇಲೆ ಹಾಕೋದಕ್ಕೆ ಏನಂತಾರೆ ಓರ್ಬೇಕಾರೆ ಅಂತೀನಿ. ದೇವರೇ ಹೇಳ್ಬಿಟ್ಟು ಬಂದ್ ನನ್ನ ಭವಿಷ್ಯ ಹೇಳ್ದಂಗೆ ಕೇಳ್ತಾ ಇದ್ದೆ, ಅದೇನೂ ಆಗಿಲ್ಲ. ಅಪ್ಪ ಹೇಳಿದ್ದು ತಗೊಂಡೆ ಉಂಡಿ ಒಡದೆ 70 ರೂಪಾಯಿ ಆಯ್ಕೊಂಡೆ ಚಿಲ್ಡ್ರೆ ಕಸ್ ಕೊಟ್ಟೆ. ಬಗ್ಗೆ ನೋಡ್ತೀಯಾ ಬ್ಯೂಟಿ ಪ್ರಾಡಕ್ಟ್ ಎಲ್ಲ ನೋಡ್ಕೊಂಡು ಕಾಪಿ ಹೊಡಿಯಕ್ಕೆ. ಸ್ಕೈ ಬ್ಲೂ ಕಲರ್ ಸಹ ಐಲೈನರ್ ಐತೆ, ಹನಿ ಕೇಕ್ ಸ್ಮೆಲ್ ಐತೆ, ಡೈರಿ ಮಿಲ್ಕ್ ಸ್ಮೆಲ್ ಬತ್ತೈತೆ ಪಕ್ಕ. ನೀವು ಯಾವ್ದಾರ ಶಾಪಲ್ಲಿ ಕತ್ಕೊಬನ್ನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಡ್ರೆಸ್ಸಿಂಗ್ ಸೆನ್ಸು ಕಲ್ತ್ಕೋತೀನಿ. ನೀವೇ ಹೀರೋಯಿನ್ ಆಗ್ಬೇಕು ಅನ್ಬೇಕು ನನ್ಗೆ, ಆ ತರ ಮಿಂಚು ಬಿಡ್ತೀನಿ ಅನ್ಕೊಳ್ಳಿ ಫ್ರೆಂಡ್ಸ್. ಈ ತರ ಡಿಸೈನ್ ಅಲ್ಲಿ ಶೂ ತಗೊಂಡಿತ್ತು ಫ್ರೆಂಡ್ಸ್. ಓಡಕ್ ಬಿಡೋಣ ಮತ್ತೆ ಒಂದು ವಾರ ಅನಿಸ್ತೈತೆ. ಟಮು ಬರೋಸ್ ಕೆಲ್ಸದಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡುವಂತೆ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಹಿಂದೂ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತೈತೆ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ಈ ಮುಖ ಬೆಳ್ಳಗೆ ಪಪ್ಪಿ ಜಾಡ ಗೂಡ್ ಕೊಟ್ಟಿರೋದು ಕಾಣಿಸ್ತಾ ಇಲ್ಲ ಅಂದ್ರೆ ಮೊಬೈಲ್ ನೋಡೋದು ಕಮ್ಮಿ ಮಾಡು. ಎಲ್ಲರೂ ತಗೊಂಡೋಗ್ತಾವ್ರೆ ಮೊನ್ನೆ ಜಯನಗರದಲ್ಲಿ. ಶಾರ್ಟ್ ಟೈಮ್ ಮೆಮೊರಿ ಇಲ್ಲ, ಸಂಡು ಕಣ್ಣು ಕಾಣಿಸಲ್ಲ ನೋಡಿ. ಒಂಥರ ಶಿವಕುಮಾರ್ ಬಜರಂಗಿ ತರ. ಹೊಗೆ ಹಾಕ್ಲಿಲ್ಲ ಅಂದ್ರೆ ಸೊಳ್ಳೆಗಳೆಲ್ಲ ಸೇರ್ಕೊಂಡು ನಮ್ಗೆ ಹೊಗೆ ಹಾಕ್ಬಿಡ್ತವೆ. ಅದಕ್ಕೋಗಿಲ್ಲ. ಶಂಖಚಕ್ರ ಇದ್ರೆ ಅಲ್ಲಿ ವಿಷ್ಣು ವೆಂಕಟರಮಣ ಸ್ವಾಮಿ ಇದ್ದಂಗೆನೆ ಹೆಂಡತಿ ಇದ್ರಲ್ಲಿ ಹೆಂಗಪ್ಪ ದೀಪ ಹಚ್ಚೋದು ಅನ್ಬಿಟ್ಟು ನಾನು ಅದೇ ತಲೆ ಕೆಡ್ಸ್ಕೊಂಡು ಅದನ್ನೊಂದ್ ಸ್ವಲ್ಪ ಸೈಡ್ಗೆ ಹೋದೆ ಅಷ್ಟೇ. ಅಷ್ಟರಲ್ಲಿ ಉಕ್ಕು ಯಾವುದೇ ದೇವ್ರಿಗಾದ್ರೂ ಭಕ್ತಿ ಮುಖ್ಯ. ನಾವ್ ಹೆಂಗ್ ಮಾಡ್ತೀವಿ ಏನ್ ಇಟ್ಟಿದೀವಿ ಅದೇನೋ ಲೆಕ್ಕ ಬರಲ್ಲ. ಅರ್ಶನ ಕುಂಕುಮ ನೀರ್ ಮಾಡ್ಕೊಂಡು ದೃಷ್ಟಿ ತಕೊಂಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನ್ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. 2 ದಿನದಿಂದ ಚೆನ್ನಾಗಿ ಸುತ್ತಾಡಿ ಓಡಾಡಿ ಒಂದ್ ಸ್ವಲ್ಪ ಮೈಕಾಯಿ ನೋವಿತ್ತು, ಹಂಗಂತ ಶಿವ ರೆಸ್ಟ್ ಮಾಡಕ್ ಬಿಟ್ಟಿಲ್ಲ ಫ್ರೆಂಡ್ಸ್. ಮಾಮೂಲಿ ಬೆಳಗ್ಗೆ ಜಾವನೇ ಎಬ್ಬರಿಸ್ತು. ಕಾರ್ತಿಕ್ ಮಾಸ ಅಲ್ಲ ಫ್ರೆಂಡ್ಸ್, ಡೈಲಿ ಪೂಜೆ ಮಾಡ್ತಾ ಇದೀವಿ. ಮತ್ತೆ ನನ್ಗೆ ನಿನ್ನೆ ನಾನು ಅಲ್ಲಿದ್ನಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕ ಮನೇಲಿ, ನನಗೆ ಗೊತ್ತಿಲ್ಲ ತುಳಸಿ ಪೂಜೆ ಹಬ್ಬ ಏನೂ. ಮತ್ತೆ ಯಾವ ವರ್ಷನೂ ನಾನು ಮಾಡ್ಲಿಲ್ಲ, ಯಾವಾಗ್ಲೂ ಮಾಡಿಲ್ಲ ಬಿಡಿ, ನಮ್ಮ ವಂಶದಲ್ಲೇ ಮಾಡ್ಲಿಲ್ಲ ಅಂತ ಅನ್ಕೊಳ್ತೀನಿ. ಆಮೇಲೆ ನೀವು ನೆನ್ನೆ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿದಾಗ ತುಳಸಿ ಪೂಜೆ ಮಾಡಿ ಅಂದಾಗ ನನಗೆ ನೆನಪಾಯ್ತು. ಆಮೇಲೆ ಗೊತ್ತಿರೋ ಅಕ್ಕನ ಕೇಳ್ಕೊಂಡು ಹೆಂಗ್ ಮಾಡೋದಂತ ಎಲ್ಲ ತಿಳ್ಕೊಂಡೆ. ಆಮೇಲೆ ಬೆಳಗಿನ ಜಾವನೆ ಮಾಡೋಣ ಅಂದ್ರೆ ನನ್ನ ಕೈಲಿ ಆಗ್ಲಿಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಗೆ ಏನೇನೆ ಪೂಜೆಗೆ. ಮತ್ತೆ ಒಂದ್ ಸ್ವಲ್ಪ ಅದಕ್ಕೆ ಐಟಮ್ಸ್ ಎಲ್ಲ ತರಬೇಕಿತ್ತು. ಬೆಳಗಿನ ಜಾವ ಅಷ್ಟೊತ್ತಿಗೆನೇನೆ ಇಲ್ಲಿ ಅಂಗಡಿಗಳು ಓಪನ್ ಇರಲ್ಲ. ಅದಕ್ಕೆ ಟೈಮ್ ಎಲ್ಲ ನೋಡ್ಕೊಂಡೆ. ಸಂಜೆ ಮೇಲೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಸಂಜೆ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಇನ್ಮೇಲೆ ಯಾವ ಹಬ್ಬನು ಮಿಸ್ ಮಾಡ್ಕೊಳ್ಳಲ್ಲ, ಎಲ್ಲ ಮಿಸ್ ಮಾಡದೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮತ್ತೆ ಇವತ್ತು ನಾನು ಮೊನ್ನೆ ತಗೊಂಡಿದ್ದು ಏನೇನ್ ತಗೊಂಡೆ ಅಂತ ನಿಮಗ್ ತೋರ್ಸೇ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಅದನ್ನೆಲ್ಲ ತೋರ್ಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಅವನ್ನೆಲ್ಲ ನೋಡ್ಕೊಂಡು ಆಮೇಲೆ ದೇವ್ರ ಸಾಮಾನು ತೊಳ್ಕೊಂಡು ಮತ್ತೆ ಒಂದ್ಸಲ ಬೆಳಗ್ಗೆನೆ ಪೂಜೆ ಮುಗೀತು. ಮತ್ತೆ ತುಳಸಿ ಪೂಜೆಗೆ ಒಂದ್ಸಲ ಮತ್ತೆ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ರೆಡಿಯಾಗಿ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆರಾಮಾಗಿ ಹಬ್ಬ ಮಾಡೋಣ. ಮಳೆ ಬರ್ದೇ ಇರೋ ಸಾಕು, ದೇವ್ರ ಪುಣ್ಯ, ಸಾರಿ ನನ್ ಪುಣ್ಯ. ಇದು ಬುಕ್ ಮಾಡಿ 1 ವಾರ ಆಗಿತ್ತು ಅನ್ಕೊಡ್ತೀನಿ ಫ್ರೆಂಡ್ಸ್. ನೆನ್ನೆ ಬಂದೈತೆ, ಶಿವ ಹೇಳಲೇ ಇಲ್ಲ ನನ್ಗೆ. ಬಂದ್ ನೋಡು ಸರ್ಪ್ರೈಸ್ ಅಂತ ತೋರಿಸ್ತು. ಮತ್ತೆ ಇದನ್ನ ನೋಡ್ಬಿಡೋಣ ಫ್ರೆಂಡ್ಸ್. ಇದು ತುಂಬಾ ವೇಟ್ ಮಾಡ್ತಾ ಇದೀನಿ, ರಾತ್ರಿಯಿಂದ ಓಪನ್ ಮಾಡಿ ನೋಡೋಣ ಅಂತ. ಅದೇ ಫ್ರೆಂಡ್ಸ್ ಹಾಸಿಗೆ ಮೇಲೆ ಇದ್ದು ಬೆಡ್ಶೀಟ್ ಅಂತಾರ, ಬೆಡ್ಶೀಟ್ ಅನ್ಕೊಳ್ಳಿ. ಬೆಡ್ಶೀಟಾ ಒತ್ಕೊಳತ್ತಾನೆ ಫ್ರೆಂಡ್ಸ್ ಬೆಡ್ಶೀಟ್ ಇದು ಹಾಸಿಗೆ ಮೇಲೆ ಹಾಕೋದಕ್ಕೆ ಏನಂತಾರೆ? ಏನಂದೆ ಇನ್ನೊಂದ್ಸಲ ಹೇಳು. ಹಾಸಿಗೆ ಮೇಲೆ ಹಾಕೋ ಬೆಡ್ಶೀಟ್ ಅಂತ ಹೆಸರಿಡೋಣ ಸದ್ಯಕ್ಕೆ. ಇದು ನನ್ನ ಫೇವರೇಟ್ ಕಲರ್ ಪಿಂಕ್. ಇದು ಸಹ ಅದೇ ತರದ್ದೇನೆ. ಅದಕ್ಕೆ ಓಪನ್ ಮಾಡಿ ನೋಡೋಣ ಅಂದ್ರೆ ಫ್ರೆಂಡ್ಸ್ ನಾನು ನೀಟಾಗಿ ಓಪನ್ ಮಾಡಲ್ಲ, ಯಾವಾಗ್ಲೂ ಹಿಂಗೇನೆ ಆತರ. ಪಾಂಡಾ ಸಿ ನಾವಿಬ್ರು ಟ್ವಿನ್ಸ್ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ಇವ್ರು ಕಳೆದೋಗ್ಬಿಟ್ಟು ಎಲ್ಲೋ ಕಾಡಲ್ಲ ಎಲ್ಲೋ ಸೇರ್ಕೊಂಡವ್ರೆ. ನಾನು ಇಲ್ಲಿ ಜನಗಳ ಮಧ್ಯೆ ಸೇರ್ಕೊಂಡಿದ್ದೀನಿ ಅಷ್ಟೇ. ಕಾಟನ್ ಫ್ರೆಂಡ್ಸ್, ಚೆನ್ನಾಗೈತೆ ಕ್ವಾಲಿಟಿ. ಹೊಸದು ಅಷ್ಟೇ, ಮೊನ್ನೆ ಹಾಕಿದ್ದು ಅಷ್ಟೇ. ಒಂದೊಂದು ಹೊಲಿಗೆ ಹಾಕ್ಸೋಣ ಅಂದ್ರೆ ಟೈಲರ್ ಅಕ್ಕ ದೂರ ಐತೆ. ನನ್ಗೆ ಈ ತರ ಗೊಂಬೆಗಳಿರೋದು, ಬೆಡ್ಶೀಟ್ಗಳು, ದಿಂಬುಗಳು ಅವೆಲ್ಲ ಸಖತ್ ಇಷ್ಟ ಆಗ್ತೈತೆ. ಕ್ಯೂಟ್ ಆಗಿ ಕಾಣಿಸ್ತೈತಲ್ಲ. ಮಕ್ಳಿರೋರ್ ಮನೆಗೆ ತಗೊಳ್ಳಿ ಫ್ರೆಂಡ್ಸ್, ಮಕ್ಳಿಗೆ ಇಷ್ಟ ಆಗ್ತೈತೆ. ಮತ್ತೆ ನನ್ಗೆ ಈ ಕಲರ್ ಫೇವ್ರೆಟ್. ದಿಂಬ್ ಕವರ್ಸು ಒಂದ್ಸಲ ವಾಶ್ ಮಾಡಿ ಒಲೆಗೆ ಕೊಡ್ತೀನಿ. ಇದು ಸೇಮ್ ಪಾಂಡಾಸ್. ಮತ್ತೆ ಫ್ರೆಂಡ್ಸ್ ಇದು ಎಲಾಸ್ಟಿಕ್ ತರ, ಅದೇ ಸೈಡಲ್ಲೆಲ್ಲ ನಾವು ಡೈಲಿ ಅಡ್ಜಸ್ಟ್ ಮಾಡೋ ತರ ಇರಲ್ವಲ್ಲ ಫ್ರೆಂಡ್ಸ್, ಇದು ಎಲಾಸ್ಟಿಕ್ ತರ. ಇದು ಸಹ ಕ್ವಾಲಿಟಿ ಸೂಪರ್ ಆಗೈತೆ, ನನ್ಗೆ ಇಷ್ಟ ಆಯ್ತು. ಓಕೆ ಫ್ರೆಂಡ್ಸ್, ಮೊನ್ನೆ ನಾನು ಓರ್ಬೇಕಾರೆ ಅಂತೀನಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಯಾಕೆ ಇಷ್ಟು ದಲ್ಸ್ತಾ ಇದ್ದೀನಿ ಗೊತ್ತಿಲ್ಲ ಫ್ರೆಂಡ್ಸ್. ನೀವೇನೋ ಸಮಥಿಂಗ್ ಡ್ರಿಂಕ್ ಅನ್ಕೋಬೇಡಿ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ನಿದ್ದೆ ಕಡೆ ನಂಗೆ ತೊದಲ್ಸ್ತಾ ಇದೀನಿ. ಉಂಡಿ ಫ್ರೆಂಡ್ಸ್, ತೆಂಗಿನಕಾಯಿ ಶೇಪ್ ಉಂಡಿ. ಆದ್ರೆ ಇದು ಹಿಂಗೆ ಇಡಬೇಕು. ಇದು ಫಸ್ಟ್ ಟೈಮ್ ಈ ಡಿಸೈನ್ ನೋಡಿದ್ದು, ತುಂಬಾ ವರ್ಷಗಳಿಂದ ಫ್ರೆಂಡ್ಸ್. ಈ ತರ ನೋಡಕ್ಕೆ ಅಂದಿ ತರ ಕಾಣಿಸುತ್ತಲ್ಲ, ಈ ತರ ನೋಡಕ್ಕೆ ತೆಂಗಿನಕಾಯಿ ಡಿಸೈನ್ ಇದು. ಇಲ್ಲಿ 2 ಕಣ್ಣು ಐತಲ್ಲ ತೆಂಗಿನಕಾಯಿದು, ಅದು ಕಣ್ಣು ತರ, ಇದು ಅಂದಿ ಮೂತಿ ತರ ಕಾಣಿಸ್ತೈತೆ. ಏನ್ ಅನ್ಕೋಬೇಡಿ, ಇದು ಉಂಡಿ. ನಾನು ಉಂಡಿ ತಗೋಬೇಕಂತ ಸುಮಾರು ವರ್ಷಗಳ ಅನ್ಸು ಫ್ರೆಂಡ್ಸ್ ನನಗೆ. ಯಾಕೆ ನಾನು ಉಂಡಿ ತಗೊಳ್ಳಲ್ಲ ಅಂದ್ರೆ, ಸುಮಾರು ವರ್ಷಗಳಿಂದ ಕೂಡಿಟ್ಟಿದ್ದೆ ಕಷ್ಟಪಟ್ಟು. ಒಂದ್ 8 ತಿಂಗಳೇನೋ 76 ರೂಪಾಯಿ ಕೂಡಿಟ್ಟಿದ್ದೆ. ಅದ್ಯಾರೋ ಸ್ವಾಮೀಜಿ ಬಂದ್ರ, ಅವ್ರು ಅದು ಇದು ಹೇಳ್ತಾರಲ್ಲ ಫ್ರೆಂಡ್ಸ್,
ಸ್ವಲ್ಪ ದಡ್ಡಿ ಆಗಿದೆ ನಾನು, ಸ್ವಲ್ಪ ಅಲ್ಲ ಪೂರ್ತಿ ದಡ್ಡಿನೇ ಅನ್ಕೊಳ್ಳಿ. ಪ್ರಪಂಚದ ಜ್ಞಾನ ಇರ್ಲಿಲ್ಲ, ಯಾರೇನ್ ಹೇಳಿದ್ರು ನಂಬೋದು, ಯಾರಾದ್ರೂ ಚಕ್ ಕುಯ್ಕೊಬಿಟ್ಟು ಕತ್ ಕುಯ್ಕೊಬಿಡು ಒಂದ್ ಸ್ವಲ್ಪ ಅಂದ್ರೆ ಹಾಗೆ ಕುಯ್ಕೊಬಿಡ್ತಾ ಇದೆ. ಆ ರೇಂಜಿಗೆ ದಡ್ಡಿ ಇದ್ದೆ. ಅವಾಗ ಬಂದ್ರೆ ಅವ್ರ ಏನೇನೋ ಹೇಳಿದ್ರು, ಎಲ್ಲ ಓಳೆ. ಈಗ ಗೊತ್ತು ನನ್ಗೆ ಓಳು ಅಂತ. ಅವಾಗ ಏನೋ ಸೀರಿಯಸ್ ಆಗಿ ಭಕ್ತಳ ತರ ಹಿಂಗೆ ನೋಡ್ಕೊಂಡು ದೇವರೇ ಹೇಳ್ಬಿಟ್ಟು ಬಂದು ನನ್ನ ಭವಿಷ್ಯ ಹೇಳ್ದಂಗೆ ಕೇಳ್ತಾ ಇದ್ದೆ. ಅದೇನೋ ಆಗಿಲ್ಲ ಅಪ್ಪ ಹೇಳಿದ್ದು. ಬಂದ್ರೆ ಹೇಳಿದ್ರ ಸುಮ್ಮನೆ ಕಳಿಸ್ಬೇಕಿತ್ತಾನೆ, ನಾನು ದುಡ್ಡಿಲ್ಲ ಅಂತ. ಅವ್ರು ಹೇಳಿದ ತಕ್ಷಣ ಓ ನಿನ್ ಮುಂದೆ ಹಂಗಾಗ್ತೀಯ ಹಿಂಗಾಗ್ತೀಯ ಅಂದ ತಕ್ಷಣ ಫುಲ್ ಜೋಶ್ ಬಂದ್ಬಿಟ್ಟು ತಗೊಂಡೆ. ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ, ದುಡ್ಡೇನಾದ್ರು ಕೊಡಿ ಸ್ವಲ್ಪ ಅಂದಾಗ ಏನು ಇಲ್ಲ ನನ್ನ ಹತ್ರ ದುಡ್ಡು. ಅವಾಗ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ತಗೊಂಡೆ ಉಂಡಿ ಒಡೆದೆ 70 ರೂಪಾಯಿ ಆಯ್ಕೊಂಡೆ, ಚಿಲ್ಲರೆ ಕಸ್ ಕೊಟ್ಟೆ. ಜ್ಯೋತಿಷ್ ಹೇಳೋರಲ್ಲ, ಅವರೊಬ್ರು ಭಿಕ್ಷುಕರು ನನ್ನ ಪ್ರಕಾರ. ನನ್ನ ಹತ್ರ ಬಂದು ಭಿಕ್ಷೆ ತಗೊಂಡೋದ್ರು. ನಿಜ ಫ್ರೆಂಡ್ಸ್, ಉಂಡಿ ಹೊಡಿಬೇಕಾದ್ರೂ ಸಹ ಅವ್ರು ಹೇಳ್ಬಾರ್ದಾಗಿತ್ತು. ಎಷ್ಟು ವರ್ಷಗಳಿಂದ ಕೂಡಿಟ್ಟಿರ್ತೀವಿ, ಎಷ್ಟು ದಿನಗಳಿಂದ ಕೂಡಿರ್ತೀವಿ, ಹೊಡಿಬೇಡ ಅಂತಾನು ಹೇಳಿಲ್ಲ. ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್. ಹತ್ರ ಯಾರು ಯಾಮಾರಕ್ಕೆ ಹೋಗ್ಬೇಡ್ರಿ. ತುಂಬಾ ಜನ ಇರ್ತಾರ ಹತ್ರ ಬರ್ತಾರೆ ದುಡ್ಕೊಂಡು ತಿನ್ನಕ್ ಆಗ್ದಿರಾ ಈ ತರ ಅಮಾಯಕ ಹೆಣ್ಮಕ್ಳನ್ನ ಬಕ್ರ ಮಾಡ್ಬಿಟ್ಟು ತಿಂತಾರೆ. ಅವಾಗ ಗುಂಡಿ ಹೊಡೆದಿದ್ದೇನೆ, ನನ್ಗೆ ಒಣಗುಡ್ಲೇ ಇಲ್ಲ ದುಡ್ಡು ಕೂಡ ಹಾಕ್ಬೇಕು ಅನ್ನೋದು. ಕೊನೆಗೆ ಇವತ್ತು ಬಾರಾಕ್ ಬಿಟ್ಟು ತಗೊಂಡಿದೀನಿ. ನನಗೆ ಲೋಟುಗಳು ಕೂಡಕ್ಕೆ ದೇವರೇ ಇಷ್ಟ ಆಗಲ್ಲ ಫ್ರೆಂಡ್ಸ್. ನನಗೆ ಲೋಟುಗಳು ಕೂಡಾಕ್ಬೇಕು ಇಷ್ಟು ಹಿಂಗೆ ನೋಡಕ್ಕೆ. ನನಗೆ ಕಾಯಿನ್ಗಳು ಬೇಕು, ಅದೇನೋ ಒಂಥರ ಖುಷಿ. ವರಲಕ್ಷ್ಮಿ ಹಬ್ಬದಲ್ಲ ಉಂಡಿನ ಹೊಡೆದು ಎಲ್ಲಾ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲಕ್ಷಣವಾಗಿ. ಕಾಯಿನ್ಸ್ ಇಷ್ಟ ನನಗೆ, ಅದಕ್ಕೆ ಇಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಶಾಪಿಂಗ್ ಗಳಿಗೆ ಬರೋಣ. ಮತ್ತೆ ನೈಟಿ ತಗೊಳ್ಳಿ ತಗೊಂಡೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಏನೇನು ಆಸೆ ಬರ್ತದೋ ಏನೋ. ಚೆನ್ನಾಗೈತಲ್ಲ ಫ್ಲವರ್ ನೈಟಿ ಫ್ರೆಂಡ್ಸ್. ನೈಟಿ ಮುಂದೆ ತೋರಿಸ್ತೀನಿ. ಮುಂದೆ ಅಂತ 2 ಡಿಸೈನ್ ಐತೆ. ಮುಂದೆ ಮಾತ್ರ ಇಲ್ಲಿ ಟೇಪ್ ಕಟ್ಟೈತಲ್ಲ ಇದೈತೆ. ಸ್ಲೀವ್ಲೆಸ್ ಫ್ರೆಂಡ್ಸ್. ಅದು ಅದ್ರ ವಿಡಿಯೋಗೆ ಹಾಕೊಳಕ್ಕಾಗಲ್ಲ. ಸ್ವೆಟರ್ ಹಾಕೋತೀನಿ ಯಾವತ್ತಾದ್ರು. ಹಾಕೋಬಾರ್ದು ಸ್ಲೀವ್ಲೆಸ್ ಹೆಣ್ಮಕ್ಳು ಅಂತಲ್ಲ, ನಮ್ಗೆ ಒಂದ್ ಸ್ವಲ್ಪ ದಪ್ಪಗಿರೋರ್ಗೆ ಅಷ್ಟೊಂದು ಸ್ಲೀವ್ಲೆಸ್ ಅಸಹ್ಯ ಕಾಣಿಸ್ತೈತೆ ಫ್ರೆಂಡ್ಸ್. ಇದೆಲ್ಲ ನನಗೆ ಸ್ಟ್ರೆಚಸ್ ಮಾರ್ಕ್ಸ್ ಅವೆಲ್ಲ ಅಸಹ್ಯ ಕಾಣಿಸುತ್ತೆ. ಅದಕ್ಕೆ ನಾನು ಸ್ವೆಟರ್ ಹಾಕೊಂಡು ಹಾಕೋತೀನಿ. ಚೆನ್ನಾಯ್ತಲ್ಲ. ನಿಜ ನೈಟಿ ಹಾಕೊಂಡ್ರೆ ಫ್ರೀ ಆಗಿರ್ತೈತೆ ಫ್ರೆಂಡ್ಸ್. ದುಡ್ಡು ಕೊಡಂಗೆ ಇಲ್ಲ ನೈಟಿ ಹಾಕೊಂಡು. ಬಂದ್ರೆ ಹೊಟ್ಟೆ ಕಿಚ್ಚು ಮೊಟ್ಟೆ ಕೊಳ್ಳಿ. ಮತ್ತೆ ಇದೊಂದು ಫ್ರೆಂಡ್ಸ್ ಪಿಂಕ್ ವೈಟ್ ನನ್ನ ಫೇವ್ರೆಟ್ ಈ ಕಾಂಬಿನೇಷನ್ ಅಲ್ಲಿ. ಸೊ ಒಳ್ಳೆ ಕಲರ್ ತಗೊಂಡಿದ್ದೀನಿ. ಈ ಮಣ್ ಕೆಲ್ಸದಲ್ಲಿ ಒಂದಿನ ಹೋಗಿ ಡ್ರೆಸ್ಗಳು ಹಾಕೊಂಡು ಒದಾಡ್ಬಿಟ್ನಂದ್ರೆ ಮುಗೀತು. ಅದಕ್ಕೆ ನಾನು ಮನೆ ಒಳಗಿದ್ದಾಗ ಮಾತ್ರ ಹಾಕೊಳ್ತೀನಿ. ಇದು ಇದು ಫುಲ್ ನೈಟ್ ಇದೆ. ಮತ್ತೆ ನನ್ನ ಹೈಟ್ಗೆ ಕರೆಕ್ಟ್ ಆಗಿ ಸಿಕ್ತು, ಅದೊಂದು ಖುಷಿ ಆಯ್ತು. ಒಂದೊಂದು ಸ್ಟಿಚ್ ಹಾಕ್ಸ್ಬಿಟ್ಟು ಇದನ್ನು ಇಟ್ಕೊಂಡ್ರೆ ಸುಮಾರು ದಿನ ಬಾಳಿಕೆ ಬರ್ತಿದೆ. ಇದು ಸಹ ಸ್ಲೀವ್ಲೆಸ್ ಫ್ರೆಂಡ್ಸ್. ಸ್ಲೀವ್ಲೆಸ್ ಇದ್ದಿದ್ದು ಅಲ್ಲಿ ಅಂದ್ರೆ ಸಿಟಿ ಅಲ್ವಾ, ಅಲ್ಲೆಲ್ಲ ಸ್ಲೀವ್ಲೆಸ್ ಆಗ್ತಾವ ಅಂದ್ಬಿಟ್ಟು ಅದೇ ಮಾರ್ತವ್ರೆ ಅನಿಸಿದೆ. ನನ್ನಂತವ್ರು ಇರ್ತಾರಂತ ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಮತ್ತೆ ಇದೆಲ್ಲ ಇದು ಹೆಸರು ಕೇಳಿದ್ರೆ ಲಿಪ್ಸ್ಟಿಕ್ ಐಲೈನರು ಅವು ಫ್ರೆಂಡ್ಸ್. ಇದು ನಮ್ಮ ಅಕ್ಕ ಹತ್ರ ಇರೋದು ನಾನು ಎತ್ಕೊ ಬಂದಿದ್ದು. ನನಗೆ ಮೇಕಪ್ಗೆ ಬೇಕು, ರೀಲ್ಸ್ಗೆ ಅದಕ್ಕೆ ಇದಕ್ಕೆ ಅಂತ. ಮತ್ತೆ ಇದ್ರ ಸ್ಕಿನ್ಗೆ ಯಾವ್ದು ಇಲ್ಲ ಫ್ರೆಂಡ್ಸ್, ನೀವು ತಲೆ ಕೆಡ್ಸ್ಕೊಬೇಡಿ ಮುಖ ಹಾಳು ಮಾಡ್ಕೋತೀನಿ ಅಂತ. ಐಲೈನರು, ಮಸ್ಕರಾ, ಕಾಜಲ್ಲು, ಲಿಪ್ಸ್ಟಿಕ್, ಲಿಪ್ ಲೈನರು ಅದಕ್ಕೆ ಸಂಬಂಧಪಟ್ಟಿದ್ ಮಾತ್ರ. ನನ್ನ ಮುಖ ಹಾಳು ಮಾಡ್ಕೊಳ್ಳಲ್ಲ, ತಲೆ ಕೆಡ್ಸ್ಕೊಬೇಡಿ ಫ್ರೆಂಡ್ಸ್. ಅವಕ್ಕೆ ಸಂಬಂಧಪಟ್ಟಿರೋದು ಇದೆಲ್ಲ. ಮತ್ತೆ ಇವೆಲ್ಲ ಶಾಪಿಂಗ್ ಮಾಡಿದ್ದು. ಇದ್ರಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಅಂದ್ರೆ ಬಾ ನೀನು ನೋಡು. ಹೊಟ್ಟೆ ಕಿಚ್ಚು ಪಟ್ಕೊಂಡ್ ಬಪ್ಪೆ. ನಿನ್ನ ಹತ್ರ ಬಂದ್ರೆ ತೋರಿಸ್ತೀನಿ, ಇಲ್ಲಿಂದ ತೋರ್ಸಕ್ಕಾಗಲ್ಲ. ಇದು ಸ್ಕಿನ್ ಸಂಬಂಧಪಟ್ಟಿದ್ದು ಫ್ರೆಂಡ್ಸ್. ಇದು ನನ್ಗೆ ಸ್ಕಿನ್ಗೆ ಸೂಟ್ ಆಗ್ತೈತೆ ಅನ್ಬಿಟ್ಟು ಇವು 3 ಜಸ್ಟ್ ಟ್ರಯಲ್ ನೋಡ್ತೀನಿ ಫ್ರೆಂಡ್ಸ್. ನಾನು ಯೂಸ್ ಮಾಡಿ ನನ್ಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ತಗೋಬಹುದು, ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಬಿಟ್ಬಿಡೋದು ಆತರ. ಇದಾವೆ ಫ್ರೆಂಡ್ಸ್ ಟೋನರ್. ಏನು ಫೇಸ್ ಪ್ಯಾಕ್ ಆದ್ಮೇಲೆ ಏನು ಒಂದ್ 14 ಸಲ ಕೇಳ್ಕೊಂಡೆ, ಮರ್ತೋಗ್ತೀನಿ ಅಂತ ಮರ್ತದೆ, ಮತ್ತೆ ಕೇಳ್ಕೊಬೇಕು ಫ್ರೆಂಡ್ಸ್. ಇದು ಫೇಸ್ ಪ್ಯಾಕ್ ಫ್ರೆಂಡ್ಸ್. ಇದು ಕೇಸರ್ ಅದು. ಮತ್ತೆ ಇದು ಯೂಸ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನಾನು. ಇದ್ರಲ್ಲೂ ಫೇಸ್ ಮಾಸ್ಕ್ ಯೂಸ್ ಮಾಡ್ತಾ ಇದೆ. ಇದು ಫೇಸ್ ಪ್ಯಾಕ್ ಚಾರ್ಕೋಲ್. ಇದು ಪಕ್ಕ ನನ್ನ ಸ್ಕಿನ್ಗೆ ಸೂಟ್ ಆಗ್ತೈತಿ ಟೋನರು. ಮತ್ತೆ ಇದೆಲ್ಲ ಜೂಡಿಯೋದಲ್ಲಿ ತಗೊಂಡಿದ್ದು ಫ್ರೆಂಡ್ಸ್. ಫಸ್ಟ್ ಟೈಮ್ ಲೈಫಲ್ಲಿ ಬಪ್ಪಿ. ಮತ್ತೆ ಬಗ್ಗೆ ನೋಡ್ತೀಯಾ ಬ್ಯೂಟಿ ಪ್ರಾಡಕ್ಟ್ ಎಲ್ಲ ನೋಡ್ಕೊಂಡು ಕಾಪಿ ಹೊಡಿಯಕ್ಕೆ. ಇದು ಜೂಡಿಯೋದಲ್ಲಿ ತಗೊಂಡಿದ್ದು ಫ್ರೆಂಡ್ಸ್. ನನಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗದೆ ಓಪನ್ ಮಾಡ್ಬಿಟ್ಟು ನೋಡ್ಬಿಟ್ಟೆ ನಾನು. ಇದೇನಂದ್ರೆ ಫ್ರೆಂಡ್ಸ್ ಐಲೈನರು ನಾನು ವೈಟ್ದು ವಿಡಿಯೋಸ್ ಅಲ್ಲಿ ನೋಡಿದ್ದೆ. ವೈಟ್ ಅದೊಂದು ಐತೆ, ಮತ್ತೆ ಬ್ಲಾಕ್ ಐತೆ ಅಷ್ಟೇ ಅನ್ಕೊಂಡಿದ್ದೆ. ಹೆಂಗಪ್ಪ ಇದು ಓಪನ್ ಮಾಡೋದು? ಹಿಂಗೆ. ಯಾವ ಕಲರ್ ಐಲೈನರ್ ಗೊತ್ತಾ ಫ್ರೆಂಡ್ಸ್? ಇದು ನೋಡಿ, ಸ್ಕೈ ಬ್ಲೂ ಕಲರ್ ಸಹ ಐಲೈನರ್ ಐತೆ. ಒಂದ್ಸಲ ಯಾವ್ದಾರ ವಿಡಿಯೋ ಹಚ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಈ ಮುಖದಲ್ಲಂತೂ ಬೇಡ. ಇದು ಬ್ಲಾಕ್. ಊಟ ತೆಗಿತಾ ಇದೀನಿ. ಇದು ಬ್ಲಾಕ್. ಇದು ಜುಡಿಯೋದಲ್ಲಿ ತಗೊಂಡಿದ್ದು. ಇದು
ಲಿಪ್ಸ್ಟಿಕ್ ತರ ಪಿಂಕ್ ಐತಲ್ಲ ಫ್ರೆಂಡ್ಸ್, ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಬಾಮ್ ಲಿಪ್ಸ್ಟಿಕ್ ತರನೇ ಐತೆ. ನನ್ನ ಹತ್ರ ಹಿಮಾಲಯ ಐತೆ ಫ್ರೆಂಡ್ಸ್. ಹಿಮಾಲಯ ಹೆಂಗಂದ್ರೆ ತಗೊಂಡು ಒಂದು 3 ತಿಂಗಳು ಗಟ್ಟಿಯಾಗಿರ್ತೈತೆ, ಆಮೇಲೆ ಅದು ಮೆಲ್ಟ್ ಆಗ್ತಾ ಇರ್ತೈತೆ. ಫ್ರಿಜ್ ಅಲ್ಲಿ ಇಟ್ಬಿಡ್ಬೇಕು, ಒಂಥರ ನೀರ್ ತರ ಆಗ್ಬಿಡ್ತೈತೆ, ಜೆಲ್ ತರ ಬರಲ್ಲ. ಅದಕ್ಕೆ ನನ್ ತಗೋಬೇಕು ಯಾವ್ದಾದ್ರು ಒಳ್ಳೇದು, ಸ್ಟ್ರಾಬೆರಿದು ಹಂಗ ಹಿಂಗ್ ಅನ್ಕೋತಾ ಇದೆ. ಅಷ್ಟ್ರಲ್ಲಿ ಇದು ಸಿಕ್ತು. ಎಲ್ಲ ಪೀಸ್ ಒಂದು ಓಪನ್ ಮಾಡಕ್ ಬರಲ್ಲ ಒಂದು ಪ್ರಾಡಕ್ಟ್. ಹಬ್ಬಾ ಕೇಕ್ ಸ್ಮೆಲ್ ಐತೆ. ನಾನು ಅಪ್ಲೈ ಮಾಡ್ಕೊಂಡು ನೋಡ್ತೀನಿ ಫಸ್ಟ್. ಕಲರ್ ಬರಲ್ಲ, ಬರೀ ಲಿಪ್ ಲೈನರ್. ನೋಡಕ್ ಈ ಕಲರ್ ಐತೆ, ಬರೀ ವೈಟ್ ಕಲರ್ ಮಾತ್ರ ಕಾಣಿಸ್ತೈತೆ ಅಷ್ಟೇ. ಹನಿ ಕೇಕ್ ಸ್ಮೆಲ್ ಐತೆ, ಟೇಸ್ಟ್ ಇಲ್ಲ. ಬಬ್ಬಲ್ ಗಮ್ಮು, ಬಬ್ಬಲ್ ಗಮ್ ಫ್ಲೇವರ್ ಇಲ್ಲೇ ಐತೆ, ಬಬ್ಬಲ್ ಗಮ್ ಅಂತ. ಲಿಪ್ ಬಾಮ್ ಚೆನ್ನಾಗೈತೆ, ಎಲ್ಲ ತೋರಿಸ್ನಲ್ಲ. ಮತ್ತೆ ಈ ತರ ಕ್ಲಿಪ್ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತೈತಲ್ಲ, ಸ್ಪಾಂಜ್ ಕ್ಲಿಪ್. ಇದೆಲ್ಲ ಸ್ಪಾಂಜ್ ಕ್ಲಿಪ್. ಫಸ್ಟ್ ಟೈಮ್ ನೋಡಿದ್ದು ಇದನ್ನ ನಾನು. ಮತ್ತೆ ಇದೆಲ್ಲ ಕ್ಲಿಪ್ಸೇ, ತುಂಬಾ ಕ್ಲಿಪ್ಸ್ ಐತೆ. ದೊಡ್ಡ ಕ್ಲಿಪ್, ತಲೆಯಲ್ಲಿ ಒಂದು ಕ್ಲಿಪ್ ಹಾಕೊಂಡಿದೀನಿ ದೊಡ್ಡದು, ಈ ಕಲರ್. ನನ್ಗಿಷ್ಟು ಹೇರೇ ಇಲ್ಲ, ಅದೇ ಹಿಂಗ ಮೇಲೆಗಡೆ ಕೊಂಡೆ ಹಾಕೋಬೇಕಾದ್ರೆ ಹಾಕೋಬಹುದು. ರಿಬ್ಬನ್ಸ್ 2 ಜನ ಹಾಕೊಳಕ್ಕೆ. ಮತ್ತೆ ಲಿಪ್ಸ್ಟಿಕ್ ಫ್ರೆಂಡ್ಸ್. ನಾನು ಲಿಪ್ಸ್ಟಿಕ್ ತುಂಬಾ ದಿನಗಳಿಂದ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದಷ್ಟೊಂದು ಕ್ವಾಲಿಟಿ ಇಲ್ಲ ಫ್ರೆಂಡ್ಸ್. ನನ್ನ ಫೇವ್ರೆಟ್ ಕಲರ್ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇದು ಜುಡಿಯೋದಲ್ಲಿ ತಗೊಂಡಿದ್ದೆ, ಸಖತ್ತಾಗೈತೆ. ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದೀನಿ ನಾನೇನೆ. ಓಪನ್ ಮಾಡಕ್ ಬರಲ್ಲ, ನಾನು ತಗೊಂಡು ಏನ್ ಮಾಡ್ತೀನಿ ಅಂತ ಇದನ್ನೆಲ್ಲ. ಇದು ಯಾಕೆ ಈ ಕಲರ್ ತಗೊಂಡೆ ಅಂದ್ರೆ ಫ್ರೆಂಡ್ಸ್, ಈ ಕಲರ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಮತ್ತೆ ಇದು ಎದ್ದು ಕಾಣಿಸಲ್ಲ ಓವರ್ ಆಗಿ. ನನ್ಗೆ ಲಿಪ್ಸ್ಟಿಕ್ ಓವರ್ ಆಗಿ ಎದ್ದು ಕಾಣಿಸ್ಬಾರ್ದು, ಹಚ್ಚದಂಗ್ ಕಾಣಿಸ್ಲೇಬಾರ್ದು, ಆತರ ಇಷ್ಟ. ಅದಕ್ಕೆ ಡೈರಿ ಮಿಲ್ಕ್ ಸ್ಮೆಲ್ ಬರ್ತೈತೆ ಪಕ್ಕ. ಬಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಈ ತರ ಲೈಟ್ ಆಗಿರ್ಬೇಕು, ಹಚ್ಚದಂಗ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸಖತ್ತಾಗೈತೆ ಫ್ರೆಂಡ್ಸ್ ಇದನ್ನು. ಮತ್ತೆ ಇದೊಂದು ಸ್ಟಿಕ್ಕರ್ಸ್, ಕಲರ್ ಸ್ಟಿಕ್ಕರ್ಸ್. ನನ್ನ ಡ್ರೆಸ್ ಮ್ಯಾಚಿಂಗ್ ಬೇಕಲ್ಲ ಫ್ರೆಂಡ್ಸ್. ನಾನು ಯಾವಾಗ್ಲೂ ಕಲರ್ ಬಟ್ ತಗೊಂಡಲ್ಲ, ಅದೆಲ್ಲ ಖಾಲಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೆ ನೀರ್ ಹಾಕಿ ಇಟ್ಕೋತಾ ಇದ್ದೆ ಡೈಲಿ. ಎಲ್ಲ ಖಾಲಿ ಆಗ್ಬಿಟ್ಟು ಅಂಟ್ಕೊಂಡು ಹೋಗ್ಬಿಟ್ಟೈತೆ. ಅದಕ್ಕೆ ಇದು ತಗೊಂಡೆ. ಅದ್ ಖಾಲಿ ಆದ್ಮೇಲೆ ಮತ್ತೆ ಕಲರ್ ಬಟ್ಟಿಗೆ ಹೋಗ್ತೀನಿ. ಪೆನ್ ತಗೊಂಡ ಯಾವ್ದಾರ ಶಾಪಲ್ಲಿ ಕತ್ಕೊಬನ್ನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಪೆನ್ ತಗೊಂಡಿಲ್ಲ, ಶಿವ ಪೆನ್ ಅನ್ಸ್ತಿದೆ. ಮತ್ತೆ ಫ್ರೆಂಡ್ಸ್ ಇವುಗಳಲ್ಲೆಲ್ಲ ನನಗೆ ಫೇವ್ರೆಟ್ ಇಷ್ಟ ಆಗಿದ್ದಂದ್ರೆ ಇಯರಿಂಗ್ಸ್ ಫ್ರೆಂಡ್ಸ್. ನನ್ಗೆ ಯಾವಾಗ್ಲೂ ಮೀಶೋದಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಇದನ್ನ ತೋರಿಸ್ತಾ ಇದ್ದೆ ನಾನು. ನನ್ಗೆ ತಗೊಡು ಅಂತ. ಶಿವ ತಗೊಡ್ತಾ ಇರ್ಲಿಲ್ಲ. ಎಷ್ಟು ಚೆನ್ನಾಗೈತೆ ಗೊತ್ತಾ ಫ್ರೆಂಡ್ಸ್ ಇದು. ನಾನು ಹಾಕೊಂಡು ನೋಡ್ತೀನಿ, ನಿಮಗ್ ತೋರಿಸ್ಬೇಕು ಆಮೇಲೆ ಹಾಕೋಬೇಕು ಅಂತಾನೆ ಹಂಗೆ ಇಟ್ಟಿದೆ ಫ್ರೆಂಡ್ಸ್. ನಾನು ಇಮ್ಯಾಜಿನು ಅಂಬ್ರೆಲಾ ಟಾಪ್ ಲಾಂಗ್ ಡ್ರೆಸ್ ಅದು ಬರೀ ಫ್ರಾಕ್ ತರ ಅಲ್ಲ, ಡ್ರೆಸ್ಸು, ಒಂದ್ ಸೈಡ್ ದುಪ್ಪಟ್ಟ, ಈ ತರ ಇಯರಿಂಗ್ಸ್. ಇಮ್ಯಾಜಿನೇಷನ್ ಸೂಪರ್ ಆಗೈತೆ. ಮ್ಯಾಚಿಂಗು ಡ್ರೆಸ್ಗಳು ತಗೋಬೇಕು ಮೇನ್. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನನ್ಗೆ ಜುಮ್ಕಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್. ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಏನು ಅನ್ಕೋಬೇಡಿ. ಇದಕ್ಕೊಂದು ಡ್ರೆಸ್ ಅಂತ ಐತೆ, ಡ್ರೆಸ್ಸಿಂಗ್ ಸೆನ್ಸು ಕಲ್ತ್ಕೋತೀನಿ. ಇಷ್ಟು ಉದ್ದ ಜುಮ್ಕಿ ಇದೆ ಫಸ್ಟ್. ಇದನ್ನ ಯಾಕೆ ತಗೊಂಡೆ ಅಂದ್ರೆ ಕೃಷ್ಣ ಮತ್ತ ರಾಧೆ ಇಬ್ರು ಇದ್ದಾರೆ, ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಇದಕ್ ತಕ್ಕಂತೆ ನಾವು ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಬಿಟ್ರೆ ಫ್ರೆಂಡ್ಸ್ ಅಲ್ಟಿಮೇಟ್ ಆಗಿರ್ತೈತಿ. ಈ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಏನು ಅನ್ಕೋಬೇಡಿ. ಇದ್ಯಾವ್ದು ನಾನ್ ಸೆಲೆಕ್ಟ್ ಮಾಡಿದಲ್ಲ ಫ್ರೆಂಡ್ಸ್, ನಮ್ಮ ಅಕ್ಕನೇ ಸೆಲೆಕ್ಟ್ ಮಾಡಿದ್ದು. ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಪೋಸಿಟ್ ಅಲ್ಲಿ ಇರೋರ್ಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ನಮ್ಗೆ ಯಾವ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಸಹ ಲಾಂಗ್ ಡ್ರೆಸ್ಗೆ, ಸೀರೆಗೂ ಸಹ ಚೆನ್ನಾಗಿ ಕಾಣಿಸ್ತಿದೆ. ಒಂದಿನ ಫುಲ್ ಡ್ರೀಮ್ ಆಗಿ ರೆಡಿ ಆಗಿ ತೋರಿಸ್ತೀನಿ ಫ್ರೆಂಡ್ಸ್. ಅಂದ್ರೆ ಡ್ರೀಮ್ ಅಲ್ಲಿ ರೆಡಿ ಆಗಲ್ಲ, ಒಂಥರ ಹೇಳಕ್ಕಾಗಲ್ಲ ಫ್ರೆಂಡ್ಸ್, ಆತರ ರೆಡಿ ಆಗ್ತೀನಿ. ಮತ್ತೆ ಇದ್ ನೆನೆ ಹಾಕೋ ಬಂದೆ ನಾನು ಬರ್ಬೇಕಾದ್ರೆ, ಬಟರ್ಫ್ಲೈ ಜುಮ್ಕಿ. ಇದಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಕಾಣಿಸ್ತಾಯಿತ್ತು ನೆನೆ ನನಗೆ ಜುಮ್ಕಿಗಳೇ ಚೆನ್ನಾಗಿ ಕಾಣಿಸೋದು ಫ್ರೆಂಡ್ಸ್ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ.
ಜುಮ್ಕಿಗಳೇ ಕಮ್ಮಿ ಇತ್ತು ನನ್ನ ಹತ್ರ. ಒಂದು ಸಿಲ್ವರ್ ಜುಮ್ಕಿ ದೊಡ್ಡದು, ಇನ್ನೊಂದು ಗೋಲ್ಡನ್ ಅಲ್ಲ ಸೆಟ್ ಜುಮ್ಕಿ ಎರಡೇ ಇದ್ದಿದ್ದು. ಇವಾಗ ಇದೊಂದಾಯ್ತು, ಅದೊಂದಾಯ್ತು. ಈ ತರ ರಿಂಗ್ಸ್ ನನ್ನ ಲೈಫಲ್ಲೇ ಹಾಕಿಲ್ಲ ಫ್ರೆಂಡ್ಸ್ ನಾನು. ಚೆನ್ನಾಗಿರ್ತೈತೆ ಇಲ್ಲ ಗೊತ್ತಿಲ್ಲ. ಇದು ಸಹ ಒಂದೊಳ್ಳೆ ಮೇಕಪ್, ಒಳ್ಳೆ ಡ್ರೆಸ್ ಹಾಕೊಂಡು ಹಾಕೋಬೇಕು. ಚೆನ್ನಾಗಿ ಕಾಣಿಸ್ತೈತಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಆಗ್ಲಿ ಫ್ರೆಂಡ್ಸ್, ಎಲ್ಲ ಹಾಕೊಂಡು ಫುಲ್ ಮಿಂಚಿಂಗು. ಶಾಕ್ ಆಗ್ಬಿಡ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ಡೈರೆಕ್ಟ್ರು ಹೀರೋಸ್ ನೋಡಿದ್ರೆ ನೀವೇ ಹೀರೋಯಿನ್ ಆಗ್ಬೇಕು ಅನ್ಬೇಕು ನನ್ಗೆ. ಆ ತರ ಮಿಂಚ್ಬಿಡ್ತೀನಿ ಅನ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ 2 ಓಲೆ ಹಾಕೋಬಹುದು ಫ್ರೆಂಡ್ಸ್. ಇದು ವೈಟ್ ಕಲ್ದೈತಲ್ಲ ಈ ತರದೊಂದು, ಮತ್ತೆ ಇದನ್ನ ಹಿಂಗ ಹಾಕೊಳ್ಳೋದು. ನೋಡಕ್ಕೆ ಒಂಥರ ಹೊಸ ಡಿಸೈನ್ ಆಗೈತಲ್ಲ, ಹಾಕೊಂಡೆ ತೋರಿಸ್ತೀನಿ. ಈ ತರ ಹಾಕೊಳ್ಳೋದು ಸಿಂಪಲ್ ಆಗಿ ಚೆನ್ನಾಗೈತೆ. ಒಂದೊಂದೇ ಕಿವಿಗೆ ಹಾಕೊಂಡು ತೋರಿಸ್ತಾ ಇದೀನಿ ಅಂತ ಏನ್ ಅನ್ಕೋಬೇಡಿ ಫ್ರೆಂಡ್ಸ್, ಅದು ಕೆಲಸ ಇದೆ ಸ್ವಲ್ಪ ಅದಕ್ಕೆ. ಮತ್ತೆ ಈ ಪೌಚು ಸಹ ಜೋಡಿಯೋದಲ್ಲೇ ತಗೊಂಡಿದ್ದು ಫ್ರೆಂಡ್ಸ್. ಮೇಕಪ್ ಅದು ಐಟಮ್ಸ್ ಎಲ್ಲ ಇದೆಲ್ಲ ಫ್ರೆಂಡ್ಸ್, ಅದೆಲ್ಲ ಇಲ್ಲಿ ಇಟ್ಕೋಬಹುದು ಅಂತ. ಚೆನ್ನಾಗಿದೆ ಸಾಫ್ಟ್ ಆಗಿ. 200 ರೂಪಾಯಿ, 199. ₹1 ಯಾಕೆ ಅದ್ರಲ್ಲಿ ಕಡಿಮೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಮತ್ತೆ ಶೂ ತಗೊಂಡಿದ್ದು ತೋರಿಸಿಲ್ಲ ಫ್ರೆಂಡ್ಸ್ ನಿಮ್ಗೆ. ಸ್ಲಿಪ್ಪರ್ ಶೂ 2 ಆಗ್ತೈತೆ. ಅದು ಆಚೆ ಇಟ್ಟಿದ್ದೀನಿ ಮನೆ ಒಳಗೆ ಇಡಬಾರ್ದು ಅಂತ. ಅದೊಂದು ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್. ಈ ತರ ಡಿಸೈನ್ ಅಲ್ಲಿ ಶೂ ತಗೊಂಡಿತ್ತು ಫ್ರೆಂಡ್ಸ್, ವೈಟ್ ಅಂಡ್ ವೈಟ್. ಬಟ್ ಈ ಪ್ಲೇಸ್ ಅಲ್ಲಿ ನಾನು ಈಗ ಇರೋ ಪ್ಲೇಸ್ ಅಲ್ಲಿ ಹಾಕೊಳಕ್ಕಂತೂ ಆಗಲ್ಲ. ಎಲ್ಲಾದ್ರೂ ಔಟ್ ಸೈಡ್ ಹೋಗುವಾಗ ನಾ ಯೂಸ್ ಮಾಡ್ಬೋದು ಅನ್ಕೋತೀನಿ. ಬಟ್ ಗಲೀಜಾದ್ರೆ ತುಂಬಾ ಕಷ್ಟ ಆಗ್ತೈತೆ ನೋಡಕ್ಕೂ ಸಹ. ಆದ್ರೆ ನನಗೆ ಇಷ್ಟ ಆಯ್ತು ಇಲ್ಲೆಲ್ಲ ಡಿಸೈನು ಇದೆಲ್ಲ. ಈ ಇಯರಿಂಗ್ಸ್ ಅಂತೂ ಫ್ರೆಂಡ್ಸ್ ನಾನು ನೈಟ್ ಎಲ್ಲ ಎದ್ದು ನೋಡ್ತಾ ಇದ್ದೀನಿ, ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅನ್ಬಿಟ್ಟು. ಓಕೆ ಫ್ರೆಂಡ್ಸ್, ಅವೆಲ್ಲ ಎತ್ತಿಟ್ಬಿಟ್ಟು 1 ಅವರ್ ರೆಸ್ಟ್ ತಗೊಂಡೆ. ಅಂದ್ರೆ 2 ದಿನದಿಂದ ಫ್ರೆಂಡ್ಸ್ ಅಲ್ಲಿ ಹೋಗಿದ್ನಲ್ಲ, ಹತ್ರಕ್ಕೆ ಕಾಫಿ ಬರ್ತಾ ಇತ್ತು, ಟೀ ಬರ್ತಾ ಇತ್ತು, ಊಟ ಸ್ನಾಕ್ಸ್ ಎಲ್ಲ ಬರ್ತಾ ಇತ್ತು. ಒಂಥರ ಆರಾಮ್ ಅನಿಸ್ತಾ. ಇವಾಗ ನಮ್ಮ ಮನೆ ಕೆಲಸ ಮಾಡಕ್ಕೆ ಹೆಂಗ್ ಆಗ್ತೈತೆ ಅಂದ್ರೆ ಫ್ರೆಂಡ್ಸ್, ಓಡಾಕ್ಬಿಡೋಣ ಮತ್ತೆ 1 ವಾರ ಅನಿಸ್ತೈತೆ. ಮೈಂಡ್ ಹಂಗ ಆಗ್ಬಿಟ್ಟೈತೆ ಫ್ರೆಂಡ್ಸ್, ಸೆಟ್ಟೇ ಆಗ್ತಾ ಇಲ್ಲ ಮೈಂಡು. ಮನೆ ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ, ಮೂಡ್ ಬರ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಈ ವಾಯ್ಸ್ ಕೇಳಿ ತುಂಬಾ ದಿನ ಆಗಿತ್ತಲ್ಲ ಫ್ರೆಂಡ್ಸ್ ನೀವು. ಟಾಮನ ಬೈದು ಫ್ರೆಂಡ್ಸ್, ಈ ಲಿಪ್ಸ್ಟಿಕ್ ಯಾಕಂದ್ರೆ ಹಿಂಗ್ ಹಾಕೊಂಡಿದ್ದೀನಿ ಅಂದ್ರೆ ಒಂದ್ರ ಮೇಲೆ ಹಾಕೊಂಡ್ರೆ ಹೆಂಗ್ ಕಾಣಿಸ್ತೈತೆ ಅಂತ ಹಾಕೊಂಡೆ. ಫೈನಲ್ ಆಗಿ ನನ್ನ ಫೇವ್ರೇಟ್ ಕಲರ್ ಬಂತು, ಇಷ್ಟ ಆಯ್ತು ನನಗೆ, ಅದಕ್ಕೆ ಹಿಂಗೆ ಬಿಟ್ಟೆ. ಟಾಮು ಬರೋಸ್ ಕೆಲಸದಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡುವಂತೆ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಅವ್ನ ಯಾಕಲ್ಲಿ ನಿಂತವನಂದ್ರೆ ಆ ಕಡೆ ಶಿವ ಹೋಗಿದೆ, ಈ ಕಡೆ ನಾನಿದ್ದೀನಿ. ಶಿವ ಕಡೆನೆ ಹೋದ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಮನೆ ಒರೆಸಿದ್ರು ಈಗ ಮತ್ತೆ ತುಳಸಿ ಪೂಜೆಗೂ ಸಹ ಮತ್ತೆ ಮನೆಯೆಲ್ಲ ಒರೆಸ್ಕೋಬೇಕು. ತಲೆ ಸ್ನಾನ ಮಾಡ್ಬೇಕು. ಬೆಳಗ್ಗೆ ತಲೆ ಸ್ನಾನ ಮಾಡಲಿಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ತಲೆ ಸ್ನಾನ ಕಷ್ಟ ಅಂದ್ಬಿಟ್ಟು ಈಗ ಮೊದಲು ದೇವ್ರ ಸಾಮಾನು ತೊಳ್ಕೊಂಡು ಆಮೇಲೆ ಅವೆಲ್ಲ ನೀಟಾಗಿ ಸೆಟ್ ಮಾಡಿ ಬಾಗಿಲೆಲ್ಲ ಸರಿಸಿ ಚಿಕ್ಕದಾಗಿ ರಂಗೋಲಿ ಹಾಕಿದೆ. ಬೆಳಗ್ಗೆ ಒಂದು ಸ್ವಲ್ಪ ತುಳಸಿ ಗಿಡದ ಹತ್ರ ಮನೆ ಒಳಗಡೆ ಇಟ್ಟು ಪೂಜೆ ಮಾಡೋಕ್ಕೆ ಹೇಳಿದ್ರು ಫ್ರೆಂಡ್ಸ್, ಸ್ಪೇಸ್ ಇಲ್ಲ. ಮತ್ತೆ ತುಂಬ ಜನ ವಿಡಿಯೋಸಲ್ಲಿ ನೋಡ್ಕೊಂಡೆ ನಾನು. ಬೆಳಗ್ಗೆ ಒಂದು ಸ್ವಲ್ಪ ಜನ ಆಚೆ ಇಟ್ಟು ಮಾಡಿದ್ರು. ಕಾಮಿಡಿ ಏನಂದ್ರೆ ಫ್ರೆಂಡ್ಸ್, ಮನೆ ಜಯನಗರದಲ್ಲಿ ನೋಡಿದೆ ನಾನು, ಎಲ್ಲರೂ ಬೆಟ್ಟದ ನಲ್ಲಿಕಾಯಿ ಕಡ್ಡಿ ತಗೊಂಡು ಹೋಗ್ತಾ ಇದ್ರು. ನಾನೇನಪ್ಪ ಇದು ಬೆಟ್ಟದ ನಲ್ಲಿಕಾಯಿ ತಗೊಂಡು ಹೋಗ್ತಾರೆ, ಕಡ್ಡಿ ಯಾಕೆ ತಗೊಂಡು ಹೋಗ್ತಾರೆ ಯೋಚನೆ ಮಾಡಿ 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 ಈ ಜಸ್ಟ್ ಇಮ್ಯಾಜಿನು ಮಾಡ್ಕೊಂಡಿಲ್ಲ ನಾನು. ಆಮೇಲೆ ಇವತ್ತು ವಿಡಿಯೋಗಳಲ್ಲಿ ಎಲ್ಲರೂ ಇಟ್ಟುಬಿಟ್ಟು ಪೂಜೆ ಮಾಡವ್ರೆ. ಅದು ವಿಷ್ಣು ಅಂತೆ, ತುಳಸಿ ದೇವಿ ಹತ್ರ ಇಟ್ಟು ಪೂಜೆ ಮಾಡೋದಂತೆ. ಅಯ್ಯೋ ದೇವ್ರೆ, ಇಷ್ಟು ವರ್ಷ ಇದನ್ನ ಗೊತ್ತಿಲ್ಲದೆ ಇಷ್ಟು ಹಿಂದೂ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತೈತೆ ಫ್ರೆಂಡ್ಸ್ ನಾನು. ಅಯ್ಯೋ ದೇವ್ರೆ, ಅದು ಗೊತ್ತಿಲ್ಲ ನನಗೆ ಫ್ರೆಂಡ್ಸ್. ನಮ್ಮ ತಾಮಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟು ಚುಪ್ಲಿ ಎಲ್ಲ ಕಚ್ಚಿ ಪೀಸ್ ಮಾಡಿಬಿಟ್ಟವನೆ ಫ್ರೆಂಡ್ಸ್. ಒಂದು ಜೊತೆ ಚುಪ್ಲಿ ತಗೊಬಂದು ಅಂದ್ರೆ ಒಂದೊಂದ್ ಜೊತೆ ಮನೇಲಿ ಆಟೋಮೆಟಿಕ್ ಆಗಿ ಹೋಗಿರ್ತೈತೆ. ತಾಮ ಹಾಳು ಮಾಡಿರ್ತಾನೆ. ಅವ್ನಿಗೆ ಯಾಕೆ ಕೆಟ್ಟ ಬುದ್ಧಿ ಬಂತೋ ಗೊತ್ತಿಲ್ಲ. ಒಂದಿನ ಮನೆಯಿಂದ ಆಚೆ ಹೋಗಿದ್ಕೆ ಕೆಟ್ಟ ಬುದ್ಧಿ ಕಲ್ತವ್ರೆ. ಇನ್ನೂ 1 ವಾರ ಹೋಗ್ಬಿಟ್ರೆ ಮುಗೀತು. ಅವನ ಜೊತೆ ಶಿವನೂ ಕೆಟ್ಟ ಬುದ್ಧಿ ಕಲ್ತು ಬಿಡ್ತಾನೆ. ಏನಪ್ಪೇ ದಾರಿ ತೋರಿಸ್ಬಿಟ್ಟು ಹೋಗ್ತಾ ಇದ್ರ? ಅಯ್ಯೋ ಸೊಳ್ಳೆ ಅಲ್ಲ, ಮಚ್ಚೆಗೆ ಹೊಡ್ಕೊಂಡಿದೀನಿ. ಸೊಳ್ಳೆ ಅನ್ಕೊಂಡು ಬಾ. ನಾನು ನೀನ್ ಹೇಳಿದ ರೂಟಲ್ಲಿ ಹೋಗಲ್ಲ, ನಾನು ಬೇರೆ ರೂಟಲ್ಲೇ ಹೋಗ್ತೀನಿ. ಅದು ಸಂಧಿಗೊಂದೇ ಅಪ್ಪಿ ಫ್ರೆಂಡ್ಸ್. ಅಲ್ಲಿ ಸೊಳ್ಳೆಗಳು ಬರ್ತಾವ ಜಾಸ್ತಿ. ಬೈಲಲ್ಲಿ ಹೋದ್ರೆ ಸೊಳ್ಳೆ ಬರ. ನೀನೇ ಹೋಗಪ್ಪಿ. ಜೇಡ ಕಟ್ಬಿಟ್ಟೈತೆ ಫ್ರೆಂಡ್ಸ್. ನನಗೆ ಮಾತ್ರ ಜೇಡ ಎತ್ಕೊಂಡ್ರೆ. ಲಿಪ್ಸ್ಟಿಕ್ ಎಷ್ಟು ಚೆನ್ನಾಯ್ತಲ್ಲ ಫ್ರೆಂಡ್ಸ್. ಈ ಮುಖ ಬೆಳ್ಳಗೆ ಚೆನ್ನಾಗಿದೆ. ಸದ್ಯ ಪ್ರಾಡಕ್ಟ್ ನನಗೆ ಅಡ್ಜಸ್ಟ್ ಆಯಿತು. ಇನ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಲೈಫಲ್ಲಿ. ಬಾಪಿ
ಅದೇನಂದರೆ ಫ್ರೆಂಡ್ಸ್ ಒತ್ತು ಮುಳುಗ್ಬಿಡ್ತೈತೆ ಬೇಗ. ಅಷ್ಟರಲ್ಲಿ ನಾವು ಏನೇನು ಬೇಕೋ ಆಚೆಗಿರೋ ಐಟಮ್ಸು ತೆಂಗಿನಕಾಯಿ ಸುಲ್ಕೊಳ್ಳೋದು, ತೋರಣ ಕಟ್ಟೋದು, ಕಳಶಕ್ಕೆಲೆ ಮಾವನೆಲೆ ಕಿತ್ಕೊಳ್ಳೋದು ಅವೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಮನೆಯೊಳಗೆ ಎಷ್ಟು 5 ಗಂಟೆಯಿಂದ 7:15ವರೆಗೂ ಟೈಮ್ ಐತೆ. ಅಷ್ಟರಲ್ಲಿ ಮಾಡ್ಕೊಬೋದು ಆರಾಮಾಗಿ. ಈಗ ಇನ್ನೂ 3:15 ಮಾಡ್ತೀವ. ಪಟಾಪಟ್ ದೇವ್ರ ಸಾಮಾನು ತೊಳೆದ್ರೆ ಎಲ್ಲ ಕೆಲಸ ಆದಂಗೆ. ಆಹಾ, ನಾನು ಮಾತ್ರ ಸಂದುಗೋದಿಲ್ಲ ಹೋಗ್ಬೇಕಾ? ನೋಡಿದ್ರೆ ಫ್ರೆಂಡ್ಸ್ ಹೆಂಗವ್ರೆ ಜನ. ನಮ್ಮನ್ನ ಮುಂದೆ ಹಳ್ಳ ತೊಳ್ಬಿಟ್ಟು ಆಳ ನೋಡೋ ಜನ ಅಂದ್ರೆ ಯಾರು ಬರಲ್ಲ ನಡೆಪಿ. ನಮ್ಮನೆಯೊಳಗೆ ಚಿನ್ನ ಬೆಳ್ಳಿ ಐತಾ? ಯಾರಾದ್ರೂ ಬಂದ್ರೆ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಒಂದು ರೇಷನ್ ಒಂದು ಆಯ್ತು ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೇಲಿ. ಆದ್ರೆ ಶಿವ ಯಾಕೆ ಹಿಂಗೆ ಆಡ್ತೀನಿ ನಂಗೆ ಗೊತ್ತಾಗಲ್ಲ. ಬಂದೇ ಇರು ಹೋಗ್ಲಿ. ಯಾಕೆ ಕಟ್ಕೋದ ಬಾವು ಬದುಕ್ಲಿ ನಮ್ಮ ಜೊತೆಗೆ. ಜೇಡ ಕಟ್ಟಬಾರ್ದಾ? ಮನೇಲಿ ಕಟ್ಟಬಾರ್ದಪ್ಪ, ತೋಟದಲ್ಲಿ ಕಟ್ಟಿದ್ರೆ ಏನಾಗಲ್ಲ ನಡಿಯಪ್ಪ. ಪಪ್ಪಿ ಜೇಡ ಗೂಡು ಕಟ್ಟಿರೋದು ಕಾಣಿಸ್ತಾ ಇಲ್ಲ ಅಂದ್ರೆ ಮೊಬೈಲ್ ನೋಡೋದು ಕಮ್ಮಿ ಮಾಡು. ಮೊಬೈಲ್ ನೋಡಿ ನೋಡಿ ಕಣ್ಣು ಎಫೆಕ್ಟ್ ಆಗ್ತೈತೆ. ಜೇಡ ಕಾಣಿಸ್ತಾ ಇಲ್ಲ ಅಂತ ನೋಡಿ. ಇದು ನೀರ್ಕಾಯಿ ಸೋದೆ. ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಗಿಡನೂ ಕಿತ್ಕೋ, ಪರವಾಗಿಲ್ಲ. ಬೆಳಗ್ಗೆ ನೀನು ಫ್ರೆಶ್ ಆಗಿ ಇದೀವಲ್ಲ, ಕಿತ್ಕೊಂಡು ಹೋಗೋಣ, ಪರವಾಗಿಲ್ಲ, ಏನಾಗಲ್ಲ. ಅಂದರೆ ಸ್ನಾನ ಮಾಡಿದ್ಮೇಲೆ ಇವೆಲ್ಲ ಕಿತ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಮತ್ತೆ ಒಂದ್ಸಲ ನಾನು ರೆಡಿ ಆಗ್ಬೇಕೀಗ. ಮಾರೋರ್ದವ್ರ ಲೆಕ್ಕ ಇಲ್ಲ, ಪೂಜೆ ಮಾಡೋರ್ದು ಲೆಕ್ಕ. ನೋಡಿ ಫ್ರೆಂಡ್ಸ್, ಮಾರೋರೆಲ್ಲ ಸ್ನಾನ ಮಾಡ್ಕೊಂಡು ಕಿತ್ಕೊಬತ್ತಾರಾ ಅಂತ. ಇಂಥವ್ರ ಹತ್ರ ಮಾತಾಡೋಕ್ಕಾಗಲ್ಲ, ನಾನು ಇಷ್ಟನೂ ಪಡಲ್ಲ ಫ್ರೆಂಡ್ಸ್. ತುಳಸಿ ದೇವಿಗೂ ಇಷ್ಟೊಂದೆಲ್ಲ ಶಾಸ್ತ್ರಗಳಿವೆ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ನೋಡಿದ್ರೆ ಡೈಲಿ ಪೂಜೆ ಮಾಡ್ತೀನಿ, ತುಳಸಿ ಪೂಜೆ. ಅವ್ರ ಬಗ್ಗೆನೇ ಗೊತ್ತಿಲ್ಲ. ಬೆಟ್ಟದ ನಲ್ಲಿಕಾಯ್ತು ಜೋತು ಬಿದ್ದವೆ. ಒಪ್ಪಿ ಸೊಂದಿಗೊಂದಿಲ್ಲ ನಾನು. ಮುಟ್ಟಿದ್ರೆ ಮುನಿ. ಹೇಪ ಹೇಪ ಏನಪ್ಪ? ಹ್ಞೂ, ನನಗೆ ಇದು ವಿಷ್ಣು ಅಂತ ಅಪ್ಪಿ. ಒಂದು ಕಡ್ಡಿ ಮುರ್ಕೋ ಸಾಕು. ಇವ್ರಿಗೆ ನಾವು ಇವಾಗ ತುಳಸಿ ದೇವಿಗೆ ಇವ್ರಿಗೆಲ್ಲ ನಾವು ಪೂಜೆ ಮಾಡಬೇಕು ಸೇರಿಸಿ. ಒಂದು ಕೊಂಬೆ ಸಾಕು. ಎಲ್ಲರೂ ತಗೊಂಡೋಗ್ತವ್ರೆ. ಮೊನ್ನೆ ಜಯನಗರದಲ್ಲಿ ನಾನು ಯಾಕೆ ಒಣಗೋಗಿರೋದ್ರಲ್ಲಿ ತಗೋಗ್ತವ್ರೆ ಅಂತ ನಾನು ಯೋಚನೆ ಸಹ ಮಾಡಿಲ್ಲ, ನಾನು ಅಬ್ಸರ್ವ್ ಸಹ ಮಾಡಿಲ್ಲ. ಅಪ್ಪಿ ಮತ್ತೆ ಇದು ಒಂದು ಅಷ್ಟು ಕಾಯಿನೂ ಬೇಕು, ಇದ್ರಲ್ಲಿ ದೀಪ ಹಚ್ಬೇಕಂತೆ, ಒಳ್ಳೇದಾಗ್ತಿತ್ತಂತೆ. ನನಗಿಷ್ಟ ಫ್ರೆಂಡ್ಸ್ ಈ ಥರ ಪೂಜೆಗಳು, ಹೊಸ ಹೊಸ ಪೂಜೆಗಳಂದ್ರೆ. ದಪ್ಪದ ಕಿತ್ಕೊಪ್ಪಿ, ಅದ್ರಲ್ಲಿ ನಾನು ದೀಪ ಮಾಡಬೇಕು. ಅದ್ರಲ್ಲಿ ಏನೋ ಒಂದು ಮಾಡ್ತೀನಿ ಬಾ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಜೋಬಲ್ ಹಾಕೋ, ಜೋಬಲ್ ಹಾಕೊಂಡು ಬಾ. ನಮ್ಮ ಪೂಜೆಗೆ ಬೆಟ್ಟದ ನಲ್ಲಿಕಾಯಿ ಕೊಂಬೆ ಸಿಕ್ತು ಫ್ರೆಂಡ್ಸ್. ಇದು ವಿಷ್ಣು ಅಂತೆ. ತುಳಸಿ ದೇವಿಗೂ ವಿಷ್ಣು ಅವ್ರಿಗೂ ನಾವು ಇದು ಮಾಡೋದಂತೆ, ಮದುವೆ ಮಾಡೋ ಥರ ಅರ್ಶಿನ ಕೊಂಬೆಲ್ಲ ಕಟ್ಟಿ. ಖುಷಿ ಆಗ್ತೈತೆ ಫ್ರೆಂಡ್ಸ್ ಈ ಥರ ಹಬ್ಬಗಳು ಮಾಡೋಕ್ಕೆ. ಗೊತ್ತಿಲ್ಲ ನನಗೆ. ಮೊದಲನೇ ಸಲ 1 ವರ್ಷ ನಾನು ನೋಡ್ಕೊಂಡು ಮಾಡ್ಕೊಬಿಟ್ಟು ಅಂದರೆ ಪ್ರತಿ ವರ್ಷ ನೆನ್ಪಿಟ್ಕೊಂಡು ಮಾಡ್ಕೋತೀನಿ ಏನೇನು ಮಾಡಬೇಕು ಎತ್ತೆತ್ತ ಅಂತ. ಬಾಪಿ ಅಪ್ಪ ದೊಡ್ಡ ನಮಸ್ಕಾರ. ಇಲ್ಲಿ ಮಾವನೆಲೆ ಫ್ರೆಂಡ್ಸ್. ನನ್ನ ಗಂಡನಿಗೆ ಶಾರ್ಟ್ ಟೈಮ್ ಮೆಮೊರಿ ಇಲ್ಲ, ಸಂಡು ಕಣ್ಣು ಕಾಣಿಸಲ್ಲ. ನೋಡಿ ಇಲ್ಲೇ ಐತೆ ಮಾವನೆಲೆ. ಅಪ್ಪಿ ಇಲ್ಲಿ ರಾಶಿ ಕಟ್ಲಿ ಬಿದ್ದೈತೆ ಬಾರಪ್ಪಿ. ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಇಲ್ಲ. ಲಿಪ್ಸ್ಟಿಕ್ ಚೆನ್ನಾಗಿ ಕಾಣಿಸ್ತೈತಲ್ಲ. ನನಗೆ ಈ ಥರ ಡ್ರೈ ಆಗಿರಬೇಕು ಫ್ರೆಂಡ್ಸ್, ಲಿಪ್ಸ್ಟಿಕ್ ಅಂಟಬಾರ್ದು. ನೋಡಿ ಅಂಟಲ್ಲ. ಈ ಥರ ಇದ್ದರೆ ನಂಗೆ ಸಖತ್ ಇಷ್ಟ ಆಗ್ತೈತೆ. ಅದು ಲಿಪ್ಸ್ಟಿಕ್ ಮೇಲೆ ನಿಮ್ಮನೇಲಿ ಎಷ್ಟು ಲಿಪ್ಸ್ಟಿಕ್ ಇದೆಯೋ ಎಲ್ಲ ಒಂದ್ರ ಮೇಲೆ ಹಚ್ಚಿದ್ರೆ ಈ ಕಲರ್ ಬರ್ತೈತೆ ಫ್ರೆಂಡ್ಸ್. ಇದೇ ಒಂದು ಸಪ್ರೇಟ್ ಶೇಡ್ ಅಲ್ಲ. ಬಾಪಿ ಅಷ್ಟೇ ಫ್ರೆಂಡ್ಸ್. ನನಗೇನಾದ್ರೂ ಇಲ್ಲಿ ಕಷ್ಟ ಆಗ್ತೈತೆ ಅಂದರೆ ನಾನು ಬಿಟ್ಬಿಟ್ಟು ಹೋಗ್ತಾರೋದೆ. ಜೀವನದಲ್ಲಿ ಕಷ್ಟ ಆಗೈತೆ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬಿಟ್ಟು ಹೋಗೋಕ್ಕೂ ಆಗ್ತಾಯಿಲ್ಲ, ಇರೋಕ್ಕೂ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳದು ಫ್ರೆಂಡ್ಸ್. ಮತ್ತು ಒಂದು ತುಳಸಿ ಗಿಡನ ಮನೆಯೊಳಗೆ ಇಟ್ಬಿಟ್ಟೆ ಪೂಜೆ ಮಾಡ್ತೀವಿ. ಮಳೆ ಬಂದ್ಬಿಡ್ತೈತೆ, ಮತ್ತು ಸೊಳ್ಳೆಗಳಲ್ಲಿ ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡೋಕ್ಕಾಗಲ್ಲ. ಸಂಜೆ ಸೊಳ್ಳೆ ಕಚ್ತವೆ ಬೇಗ ಮಾಡೋಣ ಅಂತ ಬಂದ್ಬಿಡ್ತಿದೆ. ಅದಕ್ಕೆ ಒಳಗಡೆ ಕುತ್ಕೊಂಡು ನೀಟಾಗಿ ನನ್ನ ಮನ್ಸಿಗೆ ಸಮಾಧಾನ ಆಗೋವರೆಗೂ ನೀಟಾಗಿ ಪೂಜೆ ಮಾಡ್ಕೋತೀನಿ. ಪಾಪಿ ಮರನೇ ಮುರ್ಕೊಬತ್ತೈತಲ್ಲ, ಒಂಥರ ಶಿವಕುಮಾರ್ ಬಜರಂಗಿ ಥರ. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ದುಡ್ಡು ಕೊಟ್ಟು ತರ್ತಾಯಿದ್ರು ಪಾಪ ಸಿಟಿನಲ್ಲಿ. ನಮಗೆ ಆರಾಮಾಗಿ ಸಿಗ್ತೈತೆ ಫ್ರೆಶ್ ಆಗಿ. ಅಂದರೆ ತುಳಸಿ ದೇವಿಗೆ ನನ್ನ ಕೈಲಿ ಪೂಜೆ ಮಾಡಿಸ್ಕೊಳ್ಳೋ ಆಸೆ ಆಯಿತು ಅನಿಸ್ತೈತೆ. ಅದಕ್ಕೆ ನೆನಪು ಮಾಡಿಸಿದ್ರು ನನಗೆ. ಒಬ್ಬರು ಕಮೆಂಟ್ ಮಾಡಿದ್ರು ನಮಗೆ ತುಳಸಿ ಪೂಜೆ ಮಾಡಿ ಅಂತ. ಆವಾಗ ಯಾವಾಗ ಹೆಂಗೆ ಎತ್ತ ಸರ್ಚ್ ಮಾಡಿದ್ಮೇಲೆ ಆಮೇಲೆ ನಂಗೆ ಗೊತ್ತಿರೋ ಅಕ್ಕನ್ನೆಲ್ಲ ಕೇಳಿದ್ಮೇಲೆ ಗೊತ್ತಾಯಿತು ಹಿಂಗೆ ಮಾಡ್ಬೇಕು ಹೆಂಗೆಗೋ ಮಾಡಬೇಕು ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ಮೊದಲು ದೇವ್ರ ಸಾಮಾನು ತೊಳೆದ್ಬಿಟ್ಟೆ. ಶಿವ ನೀರು ಕಾಯಿಸ್ಬಿಡ್ತೈತೆ.
ದೇವ್ರ ಸಾಮಾನು ತೊಳಕ್ಕೆ ಇಟ್ಕೆ ಪುಡಿ ಮತ್ತೆ ಬಟ್ಟೆ ಸೊಪ್ಪು ತಗೊಂಡಿದ್ದೀನಿ. ನನ್ನ ಸಬಿನ ಈ ಜನ್ಮಕ್ಕೆ ತರಲ್ಲ ಅಂತ ಅನ್ಕೊಳ್ತೀನಿ ಫ್ರೆಂಡ್. ನಾನು ತರ್ತೀನಿ, ಶಿವ ತರಲ್ಲ, ಮರ್ತಿ ಬರ್ತೈತೆ. ಹೊಗೆ ಹಾಕ್ಕೊಂಡು ಆಮೇಲೆ ದೇವ್ರ ಸಾಮಾನು ತೊಳಿತಾ ಇದ್ದೀನಿ. ಶಿವ ತೋರಣ ಕಟ್ತೈತೆ. ಹೊಗೆ ಹಾಕ್ಲಿಲ್ಲ ಅಂದರೆ ಸೊಳ್ಳೆಗಳೆಲ್ಲ ಸೇರ್ಕೊಂಡು ನಮಗೆ ಹೊಗೆ ಹಾಕ್ಬಿಡ್ತವೆ. ಅದಕ್ಕೋಸ್ಕರ ದೇವ್ರ ಸಾಮಾನು ತೊಳಿಬೇಕಂದ್ರೆ ನಾನು ಹೆಂಗೆ ಮನೇಲಿ ಪಾತ್ರೆಗಳು ಉಜ್ತೀನಿ ಆ ರೇಂಜ್ಗೆ ಉಜ್ತಾ ಬಿದ್ದಿರ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಮಾರ್ಕ್ ಇರಬಾರ್ದು ಅಂತ. ಅದೇನಂದ್ರೆ ಹಳೆ ಮಾರ್ಕ್ನೆಲ್ಲ ಬಿಟ್ಬಿಡ್ತೀವಿ ಅಂದರೆ ನೆಕ್ಸ್ಟ್ ಟೈಮ್ ತೊಳಿಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಆ ಮಾರ್ಕ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿರ್ತೈತೆ. ಅದಕ್ಕೆ ಅಲ್ಲಲ್ಲೇ ಏನು ಬ್ಲಾಕ್ ಮಾರ್ಕ್ ಎಲ್ಲ ಉಳ್ಕೊಳ್ತೈತೆ ದೇವ್ರ ಸಾಮಾನಲ್ಲಿ ಎಲ್ಲ ನೀಟಾಗಿ ತೊಳ್ಕೊಬಿಡ್ಬೇಕು. ಇಷ್ಟೊಂದೆಲ್ಲ ರಿಸ್ಕೇ ಬೇಡ. ಪಿತಾಂಬರಿ ಇದ್ಬಿಟ್ರೆ ಆರಾಮಾಗಿ ನೀಟಾಗಿ ತೊಳ್ಕೊಬಿಡ್ಬೋದು. ಬಟ್ ಪಿತಾಂಬರಿಗೂ ನನಗೂ ಆಗಿ ಬರ್ತಾಯಿಲ್ಲ ಅನ್ನಿಸ್ತೈತೆ. ಸಬಿನಾಗೂ ಸಹ ನನಗೂ ಆಗಿ ಬರ್ತಾಯಿಲ್ಲ. ಸಬಿನ ಅಂದರೆ ಯಾವುದೋ ಹೆಂಗ್ಸಲ್ಲ, ಸಬ್ಬಿನ ಪುಡಿ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಶಿವ ತರಬೇಕು ಅಂದರೆ ಅದು ಮನಸ್ಸೇ ಬರ್ತಾಯಿಲ್ಲ. ಇನ್ನೊಂದ್ಸಲ ಹೋದಾಗ ನಾನೇ ಮರಿದಿರ ತರಬೇಕು ಅಂತ ಅನ್ಕೋತೀನಿ. ಶಿವಗಿಂತ ಡಬಲ್ ಮರವು ನನಗಂತೂ. ಆದರೂ ದೇವ್ರ ಸಾಮಾನು ಹಿಂಗೆ ಒದ್ದಾಡ್ಕೊಂಡು ತೊಳ್ಕೊಂಡು ದೇವ್ರ ಮನೆ ಬೆಳಗ್ಗೆನೂ ಒರೆಸ್ಕೊಂಡಿದ್ದೆ. ಆದರೂ ಮನಸ್ಸು ಸಮಾಧಾನ ಇಲ್ಲ. ಅಲ್ಲೆಲ್ಲ ತುಳಸಿ ಗಿಡ ಇಡ್ತೀವಲ್ಲ, ಅದಕ್ಕೆ ನೀಟಾಗಿ ಗೋಡೆ ಎಲ್ಲ ತೊಳ್ಕೊಬಿಡೋಣ ಅಂದ್ಬಿಟ್ಟು ನೀಟಾಗಿ ತೊಳ್ಕೊಂಡೆ. ಸೋಪ್ ಪುಡಿಯೋಕ್ಕೆ ಒಂದ್ಸಲ ತೊಳ್ಕೊಂಡು ಆಮೇಲೆ ಬರೀ ನೀರಲ್ಲಿ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಮನೆನ ತೊಳಿಬಾರ್ದು ಅಂತ ಹೇಳ್ತಾರೆ. ಈ ಥರ ಪೂಜೆಗಳಿದ್ರೆ ತೊಳಿಬೋದು, ಏನು ತೊಂದರೆ ಇಲ್ಲ. ಮನೆಯೆಲ್ಲ ಒರೆಸಿದಾದ್ಮೇಲೆ ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಫ್ರೆಶ್ ಆಗಿ ಬಂದು ಆಮೇಲೆ ತುಳಸಿ ಗಿಡ ಶಿವ ಇಟ್ಟಿತ್ತು ಅಷ್ಟರಲ್ಲಿ ಎತ್ತಿ ತುಳಸಿ ಗಿಡ ಕೆಳಗೆ ಒಂದು ಇದು ಪೀಠ ಥರ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಡಬೇಕು ಅಂತ ಹೇಳಿದರು, ಹಂಗಾಗಿ. ಮತ್ತು ತುಳಸಿ ಗಿಡದೊಳಗಡೆ ತೊಟ್ಲು ಕಟ್ಬಿಟ್ಟು ಅದರೊಳಗೆ ಕೃಷ್ಣನ ಇಟ್ಟಿದ್ದೀನಿ. ಮತ್ತು ಅದೇ ಕಿತ್ಕೊಬಂದ್ವಲ್ಲ ಗಿಡ, ನೆಲ್ಲಿಕಾಯಿ ಗಿಡ, ಅದನ್ನು ಇಟ್ಟಿದ್ದೀನಿ. ಆಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮೊದಲನೇ ಸಲ ಮಾಡ್ತಾ ಇರೋದು ನಾನು. ಕೆಲವೊಂದು ವೀಡಿಯೋಸು ಮತ್ತು ಗೊತ್ತಿರೋನೆಲ್ಲ ಕೇಳ್ಕೊಂಡು ಮಾಡ್ತಾಯಿದ್ದೆ. ಶಂಖ ಚಕ್ರ ಹಾಕ್ಕೋಬೇಕು ಇಲ್ಲಿ ರಂಗೋಲಿಗೆ ಅಂತ ಹೇಳಿದ್ರು. ಯಾವ ರಂಗೋಲಿ ಹಾಕಿದ್ರೂ ಪರವಾಗಿಲ್ಲ, ಆದರೆ ತುಂಬ ಜನ ಇದೇ ಥರ ರಂಗೋಲಿ ಹಾಕಿದ್ರಲ್ಲ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ನಾಮ ಹಾಕೋದೇ ಮರ್ತೆ ಅಲ್ಲಿ ಪೂಜಾ ಸಾಮಾನು ಇಡಬೇಕು ಅಂತ. ಆದರೂ ಪರವಾಗಿಲ್ಲ, ಶಂಖ ಚಕ್ರ ಇದ್ದರೆ ಅಲ್ಲಿ ವಿಷ್ಣು ವೆಂಕಟರಮಣ ಸ್ವಾಮಿ ಇದ್ದಂಗೆ ಹೆಂಡ್ತೀರು ಎಲ್ಲಿರ್ತಾರೋ ಅಲ್ಲಿ ಇರ್ತಾರೆ ಅಂದ್ಬಿಟ್ಟು ಕಲರ್ಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇದನ್ನೆಲ್ಲ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ನಾನು. ಇವೆಲ್ಲ ಸ್ವಲ್ಪ ಟೈಮ್ ಹಿಡಿತೈತೆ. ಆದರೂ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನಿರಾಳವಾಗಿ ಪೂಜೆ ಮಾಡ್ಕೊಂಡ್ರೆ ಸಾಕು ಅನಿಸ್ಬಿಡ್ತು. ಹೂವು, ಅರ್ಶಿನ ಕುಂಕುಮ ಎಲ್ಲ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಅರ್ಶಿನಕ್ಕೆ ಕೊಂಬು ಕಟ್ಕೊಳ್ಳೋಣ, ತಾಳಿ ಥರ ಕಟ್ಕೋಬೇಕಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಮಾಡುವಾಗ ಎಷ್ಟು ಖುಷಿ ಆಗ್ತೈತೆ ಅಂದರೆ ನನಗೆ ಒಂದು ಸ್ವಲ್ಪನೂ ಮೈಕೈ ನೋವು ಒಂದ್ಸಲ ಈ ಥರ ಪೂಜೆಗಳು ಮಾಡ್ಬೇಕಾರೆ ಇನ್ನೂ ಖುಷಿಯಾಗಿ ಮಾಡೋಣ ಅನಿಸ್ತೈತೆ. ಮಾರನೇ ದಿನ ಫುಲ್ ಡಬ್ಬಲ್ಲು ಇನ್ನೇನು ಲೈಫಲ್ಲಿ ಪೂಜೆನೇ ಬೇಡ ಅಂತ ಅನಿಸ್ತೈತೆ. ಮತ್ತು ಇದು ಹತ್ತಿ ಹಾರ, ಇದನ್ನೇನೋ ಅಂತಾರೆ ಫ್ರೆಂಡ್ಸ್, ಮರ್ತೋದೆ. ತುಳಸಿ ಗಿಡಕ್ಕೆ ಹಾಕಿದ್ದೀನಲ್ಲ ಅದು. ಆಮೇಲೆ ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಆಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಎತ್ಕೊಂಡು ಇದು ದೀಪ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಅದೇ ಬೆಟ್ಟದಲ್ಲಿ ಕಾಯಲ್ಲಿ, ಆಮ್ಲಕಾಯಲ್ಲಿ. ಇದು ಯಾಕೆ ಮಾಡ್ತಾರಂತನೂ ಗೊತ್ತಿಲ್ಲ ನನಗೆ, ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದು ಇದೊಂದು ಆದರೆ ವರ್ಷ ಮಿಸ್ ಮಾಡದೆ ಪೂಜೆ ಮಾಡ್ತೀನಿ ಅಂತ ಕೇಳ್ಕೊಳ್ಳೋ ಥರ. ಇದರಲ್ಲಿ ಹೆಂಗಪ್ಪ ದೀಪ ಹಚ್ಚೋದು ಅಂದ್ಬಿಟ್ಟು ನಾನು ಅದೇ ತಲೆ ಕೆಡಿಸ್ಕೊಂಡು ಅದನ್ನೆಲ್ಲ ಮೇಲೆಲ್ಲ ಸ್ವಲ್ಪ ಒಟ್ಟೆಲ್ಲ ತಕ್ಕೊಂಡೆ. ಆಮೇಲೆ ಗೊತ್ತಾಯಿತು ಸ್ವಲ್ಪ ಹಳ್ಳ ಥರ ಆಯಿತು, ಹಚ್ಬೋದು ಆರಾಮಾಗಿ ಅಂತ. ಆಮೇಲೆ 5 ಕಾಯಿನೂ ಎಲ್ಲ ಓಪನ್ ಇಟ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ಇಟ್ಕೊಂಡು ಆಮೇಲೆ ಹೂವನ್ನು ಇಟ್ಟು ಸೈಡ್ಗೆ ಇಟ್ಕೊಂಡೆ. ಇನ್ನು ದೀಪ ಹಚ್ಕೊಂಡಿಲ್ಲ, ಲಾಸ್ಟಲ್ಲಿ ಬೆಳಗ್ಬೇಕಾದ್ರೆ ಹಚ್ಕೊಳ್ವ ಅಂತ. ಆಮೇಲೆ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಬಾಣಲಿ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ಬೇಗ ಆಗೋದಂದರೆ ಶಾವಿಗೆ ಪಾಯಸ, ಪೊಂಗಲ್ಲು ಇಂಥವೇನೆ. ಅಂಥದ್ರಲ್ಲಿ ನನಗೆ ಶಾವಿಗೆ ಪಾಯಸನೇ ಮಾಡ್ಕೊಬಿಡೋಣ. ಹಾಲು ತರಿಸಿದ್ದೆ ನಾನು, ಅಂದ್ಕೊಂಡೆ ಹಾಲು ಕಾಯಿಸಿ ಇಟ್ಬಿಟ್ಟು ಪೂಜೆ ಮಾಡ್ಕೊಬಿಡೋಣ ಅಂತ. ಸಮಾಧಾನ ಆಗಿಲ್ಲ, ಮೊದಲನೇ ಸಲ ಮಾಡ್ತಿದ್ದೀನಿ, ಸ್ವೀಟ್ ಮಾಡಲೇಬೇಕು ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತುಂಬ ಜನ ಬಾಳೆಹಣ್ಣು ಹಣ್ಣಿಟ್ಟರು ಸಾಕು ಅಂತ ಹೇಳಿದ್ರು ವಿಡಿಯೋದಲ್ಲಿ. ತುಂಬ ಜನ ಹಾಲು ಕಾಯಿಸಿಟ್ಟಿದ್ರು. ಅದಕ್ಕೆ ನಾನೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಕಾಯಿಸೋಕ್ಕೆ 5 ನಿಮಿಷ, ಇನ್ನೊಂದು 5 ನಿಮಿಷ ಹಾಕ್ಬಿಟ್ರೆ ಶಾವಿಗೆ ಪಾಯಸನೇ ಆಗೋಗ್ತಿತ್ತು ಅಂತ ನನ್ನ ಪ್ಲಾನು. ಒಂದು ಅರ್ಧ ಲೀಟರ್ ಹಾಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ನಾನೊಂದು ಸ್ಪೆಷಲಾಗಿ ಬಾದಾಮಿ ಪುಡಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಶಾವಿಗೆ ಹಾಕಿದ್ಮೇಲೆ ಸಕ್ಕರೆ ಹಾಕಬೇಕು. ನಾನೊಂದು ಸ್ವಲ್ಪ ಇವತ್ತು ಬೇಗನೆ ಹಾಕ್ತೆ, ತಲೆಕೆಟ್ಟಂಗೆ ಬೇಗ ನೈವೇದ್ಯ ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ಸೈಡ್ಗೆ ಹೋದೆ ಅಷ್ಟೇ. ಅಷ್ಟರಲ್ಲಿ ಉಕ್ಕಿಬಿಡ್ತು. ಹಿಂಗೆ ಫ್ರೆಂಡ್ಸ್, ಇಂಥ ಟೈಮಲ್ಲೇ ಬರ್ತೈತೆ ಕೋಪ. ಆದರೆ ಪೂಜೆ ದಿನ ಕೋಪ ಮಾಡ್ಕೋಬಾರ್ದು, ಆಗುತ್ತೆ ಪರವಾಗಿಲ್ಲ. ಪೂಜೆ ದಿನ ಮತ್ತೆ ಹಾಲು ಉಕ್ಕಿದ್ರು ಒಳ್ಳೇದು ಅಂತ ಹೇಳ್ತಾರೆ, ಆದರೆ ತೀರಾ ಉಕ್ಕಿ ಚೆಲ್ಲಬಾರ್ದು. ಆಮೇಲೆ ಏಲಕ್ಕಿ ಪುಡಿನ ಹಾಕಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಜೊತೆಗೇನೆ ಬಾದಾಮ್ ಪುಡಿ ಹಾಕ್ಕೊಂಡೆ. ಒಂದೇ ತಲೆನೋವು ನನಗೆ, ಬಾದಾಮ್ ಪುಡಿ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಕುದಿಸ್ಬೇಕಾ ಇಲ್ಲ ಹಂಗೆ ಬಿಡಬೇಕಾ ಅಂತ. ಹೆಂಗೋ ಒಂದು ಆದರೆ ಸಾಕು ಅಂದ್ಬಿಟ್ಟು ಆಮೇಲೆ ಶಾವಿಗೆ ಹುರಿದಿಟ್ಕೊಂಡಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಶಾವಿಗೆ ಒಂದು ಸ್ವಲ್ಪ ಬೇಗ ಟೈಮ್ ತಗೊಳ್ತಿತ್ತಲ್ಲ, ಅವಾಗ ನಾನೊಂದು ಟಿಪ್ ಫಾಲೋ ಮಾಡ್ತೀನಿ. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ, ಅವಾಗ ಬೇಗ ಬೇಯ್ತೈತೆ. ಆಮೇಲೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ದೀಪ ಬೆಳಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆನೂ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡಿದ್ದೆ. ಆದರೂ ದೇವ್ರ ಸಾಮಾನೆಲ್ಲ ತೊಳೆದಿದ್ನಲ್ಲ, ಅದನ್ನೆಲ್ಲ ಡೆಕೋರೇಷನ್ ಮಾಡಿಕೊಂಡು ಮತ್ತೆ ಒಂದ್ಸಲ ಬೇರೆ ಹೊಸ ಹೂವು ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ಆಮೇಲೆ ಈ ದೇವ್ರಿಗೆ ಮಾಡೋಣ ಅಂತ ಕೂತ್ಕೊಂಡೆ. ಏನಾದರೂ ಮೊದಲು ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಮೊದಲು ನಾನು ಮನೆ ದೇವ್ರಿಗೆ ಮೇಲೆ ಇರೋ ದೇವ್ರಿಗೆಲ್ಲ ಮಾಡ್ಕೊಂಡು ಆಮೇಲೆ ಇಲ್ಲಿ ಕೆಳಗಡೆ ಬಂದೆ. ದೀಪ ಬೆಳಕೊಳ್ಳೋದಷ್ಟೇ. ಮಾಡ್ಬೇಕಾದ್ರೆ ಒಂದೇ ತಲೆನೋವು ನನಗೆ, ಹೆಂಗೆ ಮಾಡ್ತೀನೋ ಏನೋ, ಹೆಂಗೆ ಮಾಡಬೇಕು ಅಂತ. ಮಾಡ್ತಾ ಮಾಮೂಲಿ ನಾವು ಮನೇಲಿ ಹೆಂಗೆ ಪೂಜೆ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ಭಕ್ತಿಯಿಂದ ಮಾಡಬೇಕು ಅಷ್ಟೇ. ಯಾವುದೇ ದೇವ್ರಿಗಾದ್ರೂ ಭಕ್ತಿ ಮುಖ್ಯ. ನಾವು ಹೆಂಗೆ ಮಾಡ್ತೀವಿ, ಏನು ಇಟ್ಟಿದ್ದೀವಿ ಅದೇನೋ ಲೆಕ್ಕ ಬರಲ್ಲ.
ಪ್ಲೇಟಲ್ಲಿ ಹಣ್ಣು, ಹೂವು, ಬ್ಲೌಸ್ ಪೀಸು, ಎಲೆ ಅಡಿಕೆ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್. ಶಿವ ಕೈಲೇ ತರಿಸಿದ್ದೆ ಎಲ್ಲನೂ. ಮತ್ತು ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಅದು ಹತ್ತಿಗೆ ತುಪ್ಪ ಅದ್ದಿ ಇಟ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಆದರೂ ಬೆಳ್ಕೊಬೋದು, ಎಣ್ಣೆಲಾದರೂ ಬೆಳ್ಕೊಬೋದು. ಹೆಂಗಿದ್ರು ತುಪ್ಪ ಕಡಿಮೆ ರೇಟಿಗೆ ಸಿಗುತ್ತಲ್ಲ, ಚಿಕ್ಕ ಪ್ಯಾಕೆಟು, 20 ರೂಪಾಯಿದು, 30 ರೂಪಾಯಿ ಪ್ಯಾಕೆಟು, ಅದಕ್ಕೆ ಅದನ್ನೇ ತರಿಸ್ಕೊಂಡೆ ಬೆಳ್ಕೊಬೋದು ಅಂತ. ಅದು ಸ್ವಲ್ಪ ದೇವ್ರಿಗೆ ಎತ್ತಿಟ್ಕೊಂಡು ಸ್ವಲ್ಪ ನೈವೇದ್ಯನೂ ಮಾಡಿಕೊಂಡೆ. ಈ ಥರ ಬೆಳಕೊಂಡೆ. ಏನಾದರೂ ಪೂಜೆಯಲ್ಲಿ ಮಿಸ್ಟೇಕ್ ಇದ್ದರೆ ಹೇಳಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮಿಂದ ಮಿಸ್ಟೇಕ್ ಮಾಡದೇ ಇರೋ ಹಂಗೆ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿ ಕೃಷ್ಣನ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು, ಮಕ್ಕಳಾಗದೇ ಇರೋರ ಹತ್ರ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ತುಳಸಿ ಗಿಡದೊಳಗಡೆ ಕೃಷ್ಣನೂ ಇಟ್ಬಿಟ್ಟಿದ್ದೀನಿ ತೊಟ್ಲಲ್ಲಿ ಹಾಕಿ. ಈ ಥರ ಸಿಂಪಲ್ ಆಗಿತ್ತು ನಮ್ಮ ಪೂಜೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬ್ಲೌಸ್ ಪೀಸು ರೆಡ್ಡು ಗ್ರೀನು ಎರಡರಲ್ಲಿ ಯಾವ್ದಾರು ಒಂದು ತಗೊಬಂದರೆ, ಎರಡೂ ಬೇಡ ಅಂದ್ಬಿಟ್ಟು ನೀಲಿ ಕಲರ್ ತಂದಿದ್ದೆ, ಅದೇ ನನ್ನ ಗಂಡ. ಮತ್ತು ಆಚೆ ದೀಪ ಹಚ್ಕೋಬೇಕಲ್ಲ, ಅದಕ್ಕೆ ದೀಪನೂ ರೆಡಿ ಮಾಡಿಕೊಂಡೆ. ಕಾರ್ತಿಕ್ ಮಾಸದ ಪೂರ್ತಿ ಹೊರಗಡೆನೂ ದೀಪ ಹಚ್ಚಿ ಅಂತ ಸುಮಾರು ಸಲ ಹೇಳ್ತಾ ಇದ್ರಿ. ಹಚ್ತಾ ಇದ್ದೀನಿ ಫ್ರೆಂಡ್ಸ್, ಅದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಈ ಥರ ದೀಪನೂ ಹಚ್ಕೊಂಡೆ. ಆಮೇಲೆ ಫೈನಲ್ ಆಗಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಯಾರೂ ಇಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿ. ಮತ್ತು ಎಲೆ ಗಿಡನ ಮತ್ತು ನೀರನ್ನ ಇಟ್ಬಿಟ್ಟು ನಾನು ಯಾವಾಗಲೂ ಅರ್ಶಿನ ಕುಂಕುಮ ಕೊಡೋದು. ಎಲೆ ಗಿಡ ಇಷ್ಟೊತ್ತಲ್ಲಿ ಎತ್ಕೊಬರ್ಬಾರ್ದು ಆಚೆಯಿಂದ, ಮತ್ತು ಒಳಗಡೆಯಿಂದ ಆಚೆ ಹೋಗೋದು ಅದೆಲ್ಲ ಮಾಡಬಾರ್ದು. ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನೇ ಅರ್ಶಿನ ಕುಂಕುಮ ಇಟ್ಕೊಂಡೆ. ಇನ್ನೊಂದು ಸಲ ಮಿಸ್ ಮಾಡಿದೆ, ಮೊದಲೇ ಗಂಗೆನ ಮತ್ತು ಗೌರಿ ದೇವಿನೆಲ್ಲ ಮೊದಲೇ ತಂದಿಟ್ಕೊಬಿಡ್ಬೇಕು ಅಂತ ಅಂದ್ಕೊಂಡು. ಪರವಾಗಿಲ್ಲ, ಮೊದಲನೇ ಸಲ ಅಲ್ಲ, ನಡೀತೆ, ದೇವರು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಏನೇ ಆದರೂ ಪೂಜೆ ಮಾಡಿದ್ರೆ ಮೊದಲು ಅರ್ಶಿನ ಕುಂಕುಮ ಕೊಡೋದೇ ಮೇಯ್ನು ಅಂತ ಹೇಳ್ತಾರೆ. ದೇವ್ರಿಗೆ ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆ, ಬ್ಲೌಸ್ ಪೀಸು, ಒಂದು ಹಣ್ಣು ಎಲ್ಲ ಇಟ್ಬಿಟ್ಟು ಮೊದಲು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು, ಆಮೇಲೆ ಫೈನಲಲ್ಲಿ ಅವ್ರಿಗೆ ದೃಷ್ಟಿ ಆಗಿರ್ತೈತಲ್ಲ, ದೃಷ್ಟಿ ತೆಗಿಬೇಕು ಅಂದ್ಬಿಟ್ಟು ಅರ್ಶಿನ ಕುಂಕುಮ ನೀರು ಮಾಡ್ಕೊಂಡು ದೃಷ್ಟಿ ತಗೊಂಡೆ. ಕೆಲವರು ಸುಣ್ಣ ಹಾಕ್ಕೊಂಡು ದೃಷ್ಟಿ ತೆಗಿರ್ತಾರೆ. ಸುಣ್ಣ ಹಾಕಿ ದೃಷ್ಟಿ ತೆಗಿಬಾರ್ದು ಅಂತ ಹೇಳ್ತಾರೆ ದೇವ್ರುಗಳಿಗೆ. ಈ ಥರ ಅರ್ಶಿನ ಕುಂಕುಮದಲ್ಲೇ ತೆಗೆದು ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಶಾವಿಗೆ ತಿಂದು ಫುಲ್ ಬಿತ್ಕೊಂಡಿದ್ದೆ ಫ್ರೆಂಡ್ಸ್. ನನಗಂತೂ ಸುಸ್ತಾಗೋಯ್ತು. ನೀವೇ ನೋಡಿದ್ರಲ್ಲ, ಪೂಜೆ ಅಂದರೆ ಸಿಂಪಲ್ಲಾಗಿ ಮಾಡಿದ್ರೂ ಅದು ತುಂಬ ಕಷ್ಟ ಇರ್ತಿದೆ. ಸಿಕ್ಕಾಪಟ್ಟೆ ಸಾಕಾಗೋಯ್ತು. ಊಟನೂ ಮಾಡಲಿಲ್ಲ, ಶಾವಿಗೆ ಪಾಯಸ ತಿನ್ಬಿಟ್ಟು ಮಲಗಿದ್ದಷ್ಟೇ. ಓಕೆ, ಬೈ ಬೈ ಫ್ರೆಂಡ್ಸ್.